ಮ್ಯಾಮ್ ಕೇಳಿಸ್ತಾ ಇದೆನಾ? ಮ್ಯಾಮ್ ಕೇಳಿಸ್ತಾ ಇದೆನಾ? ಎಸ್ ಸರ್. ಓಕೆ, ಥ್ಯಾಂಕ್ ಯು. Okay, ನೋಡಿ. So let y minus c whole square equal to cx. So be the primitive of the differential equation. So 4x into dy by dx whole square plus 2x dy by dx minus y equal to 0 ಅಂತ ಕೊಟ್ಟಿದ್ದಾರೆ. ಓಕೆನಾ? The number of integral curves which pass through 1, 2 ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ಇದು x, y ಅಂತ. ಸೊ ಈ ಡಿಫರೆನ್ಷಿಯಲ್ ಇಕ್ವೇಶನ್ಗೆ ಇದು ಸೊಲ್ಯೂಷನ್ ಅಂತೆ. ಓಕೆನಾ? ನಾನು ಸಾಲ್ವ್ ಮಾಡಿ ಅಷ್ಟೇ. ಸಿ ಕಂಡಿಡಿರಿ. ಏನ್ ಬರುತ್ತೆ ಸೊಲ್ಯೂಷನ್? ಎಕ್ಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ, ವೈ ಈಕ್ವಲ್ ಟು 2 ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಹೋಗ್ಬಿಟ್ಟು ಕೊಡಿ ಅದು. minus c whole square is equal to c. ಸಿ ಆಗುತ್ತೆ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತೆ 4 ಪ್ಲಸ್ ಸಿ ಸ್ಕ್ವೇರ್ 4c ಈಕ್ವಲ್ ಟು ಸಿ ಆಗುತ್ತೆ. ಮೈನಸ್ 5c ಪ್ಲಸ್ 4 ಈಕ್ವಲ್ ಟು 0 ಆಗುತ್ತೆ. ಸಿ ಸ್ಕ್ವೇರ್ ಮೈನಸ್ 4c ಮೈನಸ್ ಸಿ ಪ್ಲಸ್ 4 ಈಕ್ವಲ್ ಟು 0. ಸೊ ಸಿ ಮೈನಸ್ 4 ನೆಕ್ಸ್ಟ್ ಮೈನಸ್ 1 ಇಂಟು ಸಿ ಮೈನಸ್ ಈಕ್ವಲ್ ಟು 0 ಆಗುತ್ತೆ. ಸಿ ಈಕ್ವಲ್ ಟು 4 ಆಗುತ್ತೆ, ಸಿ ಈಕ್ವಲ್ ಟು 1 ಆಗ್ತಿದೆ. ಓಕೆನಾ? ಸೊ ಎರಡು ಸೊಲ್ಯೂಷನ್ ಬರ್ತಿದೆ ಅಷ್ಟೇ ಇಲ್ಲಿ. ಓಕೆನಾ? ನಂಬರ್ ಆಫ್ ಇಂಟಿಗ್ರಲ್ ಕರ್ವ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಾಗ್ಬಿಡುತ್ತೆ ಈಗ ತಗೊಂಡ್ರೆ ಅದು y ಮೈನಸ್ ಫಸ್ಟ್ 4 ತಗೊಂಡ್ರೆ ಹೋಲ್ ಸ್ಕ್ವೇರ್ ಈಕ್ವಲ್ ಟು 4x. ಇದು ಒಂದು ಇಂಟಿಗ್ರಲ್ ಕರ್ವ್. ನೆಕ್ಸ್ಟ್ ಇನ್ನೊಂದು y ಮೈನಸ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಓಕೆನಾ? ಸೊ y ಮೈನಸ್ 4 ಹೋಲ್ ಸ್ಕ್ವೇರ್ ಈಕ್ವಲ್ ಟು 4x ಅನ್ನೋದೊಂದು, y ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು x ಅನ್ನೋದೊಂದು. ಸೊ ಎರಡಿದಾವೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆನಾ? ದ ನಂಬರ್ ಆಫ್ ಇಂಟಿಗ್ರಲ್ ಕರ್ವ್ಸ್ ವಿಚ್ ಪಾಸ್ ಥ್ರೂ 1, 2 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇದು ಏನ್ ಬರುತ್ತೆ ಹೇಳಿ? ಫಾರ್ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ dou z by dou x plus 2xy cube into dou z by dou y equal to z cube ಕೊಟ್ಟಿದಾರಲ್ವಾ? ಸೊ ಪಿ ಪಿ ಪ್ಲಸ್ ಕ್ಯೂ ಕ್ಯೂ ಈಕ್ವಲ್ ಟು ಆರ್ ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಜನರಲ್ ಸೊಲ್ಯೂಷನ್ ಏನ್ ಬರುತ್ತೆ ಅಂತ ನೋಡ್ಬೇಕು ನೀವು. ಎಫ್ ಆಫ್ ಯು ಕಾಮ ಈಕ್ವಲ್ ಟು 0. ಏನ್ ಮಾಡ್ತೀರಾ? ಇದು ಲ್ಯಾಗ್ರೇಂಜ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ವಾ ಇದು? ಸೊ ಪಿ ಏನಾಗುತ್ತೆ ಹೇಳಿ? 1 ಆಗುತ್ತೆ. ಇವ್ ಏನಾಗುತ್ತೆ? 2x. ಆರ್ ಈಕ್ವಲ್ ಏನಾಗುತ್ತೆ? z ಕ್ಯೂಬ್ ಆಗುತ್ತೆ. ಸೊ ಆಕ್ಸಿಲರಿ ಇಕ್ವೇಶನ್ ಏನ್ ಬರುತ್ತೆ ಹೇಳಿ? dx ಡಿವೈಡೆಡ್ ಬೈ 1 dy ಡಿವೈಡೆಡ್ ಬೈ 2xy ಕ್ಯೂಬ್ ಈಕ್ವಲ್ ಟು dz ಡಿವೈಡೆಡ್ ಬೈ z ಕ್ಯೂಬ್ ಬರ್ತಿದೆ. ಕರೆಕ್ಟ್ ಇದೆಯಲ್ವಾ? ಸೊ ಈಗ ಫಸ್ಟ್ ಎರಡು ಫ್ರಾಕ್ಷನ್ ಅನ್ನ ಕನ್ಸಿಡರ್ ಮಾಡಿ. ಇಲ್ಲಿ dx ಬೈ 1 ಈಕ್ವಲ್ ಟು dy ಡಿವೈಡೆಡ್ ಬೈ 2xy ಕ್ಯೂಬ್ ಆಗುತ್ತೆ. 2x ಇಂಟು dx ಈಕ್ವಲ್ ಟು 1 ಬೈ y dy ಆಗುತ್ತೆ. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ? 2 ಇಂಟು x ಸ್ಕ್ವೇರ್ ಬೈ 2 ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತೆ ಇಂಟಿಗ್ರೇಷನ್ ಮಾಡಿದ್ರೆ y ಪವರ್ ಮೈನಸ್ 3 ಇಂಟು dy ಆಗುತ್ತೆ. ಸೊ y ಪವರ್ ಮೈನಸ್ 3 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 3 ಪ್ಲಸ್ 1 ಬರ್ತಿದೆ. ಪ್ಲಸ್ ಇಂಟಿಗ್ರೇಟಿಂಗ್ ಆನ್ ಸಿ ಕ್ಯಾನ್ಸಲ್. ಏನ್ ಬರ್ತಿದೆ ನೋಡಿ? ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು y ಪವರ್ ಮೈನಸ್ 2 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ c1 ಬರ್ತಿದೆ. ತಗೊಳ್ಳಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ ಕ್ಲಿಯರ್ ಆಗಿ. ಆಪ್ಷನ್ ಬಿ ಅಲ್ಲಿ ಮಾತ್ರ ಇದೆ ಅಲ್ವಾ ಇದು? ಯು ಈಕ್ವಲ್ ಸಾರಿ ಆಪ್ಷನ್ ಬಿ ಅಲ್ಲ, ಈ ಕಡೆ ತಗೊಳ್ಳಿ. ಪ್ಲಸ್ 1/2 ಇಂಟು y ಪವರ್ ಮೈನಸ್ 2 ಇದೆ ನೋಡಿ. y ಪವರ್ ಮೈನಸ್ 2 ಇದೆ ಬೈ 2 ಇದೆ ಒಂದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಇಲ್ಲಿ? ಆಪ್ಷನ್ ಎ ಇಲ್ಲ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ y ಪವರ್ ಮೈನಸ್ 2 ಇದೆ, 1/2 ಇಲ್ಲ, ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇದೆ, ಡಿಸ್ಕಾರ್ಡ್ ಮಾಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ 2 ಇದೆ, ಡಿಸ್ಕಾರ್ಡ್ ಮಾಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ನಿನ್ನೆ ಆಯ್ತಲ್ವಾ? ಇಲ್ಲಿದೆ ನೋಡಿ.
ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಫ್ ಕೆ ಎಲ್ ಆರ್ ಫೀಲ್ಡ್ಸ್ ಸಚ್ ದಟ್, ಸೊ ಎಲ್ ಇಸ್ ಎ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ಇದೆ. ಸೊ ಎಲ್ ಇಸ್ ಎ ಫೈನೈಟ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ಇದೆ. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ ಹೇಳಿ, ಎಫ್ ಈಸ್ ಸಬ್ಫೀಲ್ಡ್ ಆಫ್ ಎಲ್ ಆಗುತ್ತಾ. Yes, sir. ಸೊ ಕೆ ಇಸ್ ಸಬ್ಫೀಲ್ಡ್ ಆಫ್ ಎಲ್ ಅಂತ ಇದೆ. ಸೊ ಕೆ ಇಸ್ ಸಬ್ಫೀಲ್ಡ್ ಆಫ್ ಎಲ್ ವಿಚ್ ಕಂಟೈನ್ಸ್ ಎಫ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಎಫ್ ಈಸ್ ಸಬ್ಸೆಟ್ ಆಗುತ್ತೆ ಅಲ್ವಾ. ಸೊ ಕೆ ಕಂಟೈನ್ ಎಫ್ ಅಂತಂದ್ರೆ ಎಫ್ ಈ ಸಬ್ಸೆಟ್ ಆಫ್ ಕೆ, ಕೆ ಈ ಸಬ್ಸೆಟ್ ಆಫ್ ಎಲ್ ಆಗುತ್ತೆ. ಸೊ ಇವಾಗ ಇದೇನಾಗುತ್ತೆ, ಎಲ್ ಜಾಸ್ತಿ ಇದೆ ಅಲ್ವಾ. ಸೊ ಎಲ್ ಇಷ್ಟು ಎಲ್ ಓವರ್ ಎಫ್ ಇದೆ ನೋಡಿ, ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎಲ್ ಓವರ್ ಕೆ ಇದೆ ನೋಡಿ, ಅದಾಗುತ್ತೆ. ನೆಕ್ಸ್ಟ್ ಕೆ ಓವರ್ ಎಫ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಇವಾಗ ಎಲ್ಲಿ ಈ ತರ ಬರೀತಿದೀವಿ ಅಂತಂದ್ರೆ ಕ್ಲಿಯರ್ ಆಗಿ ಕೆ ಇಷ್ಟು ಎಫ್ ಇದೆ ನೋಡಿ, ಅದು ಡಿವೈಡ್ ಮಾಡುತ್ತಾ ಎಲ್ ಇಷ್ಟು ಎಫ್ ಅನ್ನ. Yes, sir. ಈಗ 6 = 2 × 3 ಇದೆ ಅಂತಂದ್ರೆ ಏನಾಗ್ಬಿಡುತ್ತೆ, 2 / 6 3 / 6. 6. ಕರೆಕ್ಟ್. ಹಾಗಾಗಿ ಏನಾಗ್ಬಿಡುತ್ತೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇಲ್ಲಿ ನೋಡಿ ಈ ಕ್ವಶನ್ ಸ್ವಲ್ಪ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, x⁴ + 1/f ಏನಾಗುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ಗಿವನ್ ಫೀಲ್ಡ್ಸ್ ಕೊಟ್ಟಿದ್ದಾರೆ, ಇರ್ರೆಡ್ಯೂಸಿಬಲ್ ಆಗ್ಬೇಕಲ್ಲಿ. ದೆನ್ ಎಫ್ ಯಾವ್ದಂತ Z2 ತಗೊಂಡ್ರೆ ಏನಾಗುತ್ತೆ, Z2 ಎಲಿಮೆಂಟ್ಸ್ ಯಾವ್ದು ಹೇಳಿ ನೋಡೋಣ. 0 1, ಮತ್ತೆ 0, 1. ಎಫ್ ಆಫ್ ಎಕ್ಸ್ ಏನಿದೆ, x⁴ + 1 ಇದೆ. ಎಫ್ ಆಫ್ 0 ಆಗುತ್ತೆ ಹೇಳಿ, 0⁴ + 1 = 1 ಆಗುತ್ತಾ. ಎಫ್ ಆಫ್ 1 ಏನಾಗುತ್ತೆ, 1⁴ + 1 = 2 ಆಗುತ್ತಾ. Yes, sir. ಸೊ ನಾಟ್ ಈಕ್ವಲ್ ಟು 0, ಇಲ್ಲೂ ನಾಟ್ ಈಕ್ವಲ್ ಟು 0, ಸಾರಿ 2 ಇದೆ ಅಲ್ವಾ, ಓವರ್. Yes, sir. ಸೊ ಆಪ್ಷನ್ ಏನಾಗ್ಬಿಡುತ್ತೆ, ಇರ್ರೆಡ್ಯೂಸಿಬಲ್ ಆಗ್ತದೆ, ಸಾರಿ ರೆಡ್ಯೂಸಿಬಲ್, ಯಾಕೆ 0 ಬರ್ತಿದೆ. ಓಕೆನಾ. ಸೊ ಡಿಸ್ಕಾರ್ಡ್ ಮಾಡಿ. ನೆಕ್ಸ್ಟ್ ನೋಡಿ ಆಪ್ಷನ್ ಸಿ ಇದೆ ನೋಡಿ, ಏನಂತ ಬರೀಬಹುದು, x⁴ + 1 ಅಂತಂದ್ರೆ, ಅಥವಾ ಇಲ್ಲ ನಡೆಯುತ್ತೆ, ಈ ತರ ಬರೀಬಹುದು ನೋಡಿ, x² + √2x + 1 × x² - √2x ಏನಾಗುತ್ತೆ ಹೇಳಿ ಇಲ್ಲಿ, +1. ಈ ತರ ಬರೀಬಹುದು ನಾವು. ಅಥವಾ ಇಲ್ಲ ಅಂದ್ರೆ ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 1 ಏನಾಗ್ಬಿಡುತ್ತೆ ಹೇಳಿ, ಆಲ್ವೇಸ್ ಓವರ್ ಸಿ ರಿಡ್ಯೂಸಿಬಲ್. Reducible. ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ ಗ್ರೇಟರ್ ದನ್ 1 ಆಲ್ವೇಸ್ ರಿಡ್ಯೂಸಿಬಲ್ ಆಗುತ್ತೆ. ಹಾಗಾಗಿ x⁴ ಇದೆ, ಆಫ್ ಡಿಗ್ರಿ 4 ಇದೆ, ಸೊ ರಿಡ್ಯೂಸಿಬಲ್ ಅಷ್ಟೇ, ಇರ್ರೆಡ್ಯೂಸಿಬಲ್ ಬೇಕು ನಮಗೆ. ನೆಕ್ಸ್ಟ್ ನೋಡಿ 2 ಆಪ್ಷನ್ ಉಳ್ಕೊಂಡಿದೆ. ಸೊ ನೋಡಿ ಮ್ಯಾಕ್ಸಿಮಮ್ ಇದನ್ನ ನಾವು ಪ್ರಾಡಕ್ಟ್ ಆಗಿ ಈ ತರ ಬರೀಬಹುದು ನಾವು. ಇಲ್ಲಿ ನೋಡಿ √2 ಏನಾಗ್ಬಿಡುತ್ತೆ, ಇರ್ರೇಷನಲ್ ಆಗ್ಬಿಡುತ್ತಲ್ವಾ. ದಿಸ್ Yes, sir. ಪಾಲಿನಾಮಿಯಲ್ ಡಸ್ ನಾಟ್ ಬಿಲಾಂಗ್ಸ್ ಟು q ಆಫ್ x. ಸೊ ಹಾಗಾಗಿ ಓವರ್ q ದಿಸ್ ಪಾಲಿನಾಮಿಯಲ್ ಏನಾಗ್ಬಿಡುತ್ತೆ ಹೇಳಿ, ನಾಟ್ ರೆಡ್ಯೂಸಿಬಲ್. Reducible. ಸೊ ದೇರ್ ಫೋರ್ ಇರ್ರೆಡ್ಯೂಸಿಬಲ್ ಆಗುತ್ತೆ. ಸೊ ಆಪ್ಷನ್ ಡಿ ಇದೆ ನೋಡಿ, ಕರೆಕ್ಟ್ ಇದೆ. ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇದು, x⁴ + 1 ಇದೆ ನೋಡಿ, ಆಲ್ವೇಸ್ ಇರ್ರೆಡ್ಯೂಸಿಬಲ್ ಓವರ್ q. ಓಕೆನಾ. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ ನೋಡಿ. ಸೊ ಆರ್ ಡಿನೋಟ್ಸ್ ದ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್. ಓಕೆ, ರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ದೆನ್ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ x² + 1 ಏನಾಗುತ್ತೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಐಡಿಯಲ್ ಜನರೇಟೆಡ್ ಬೈ x² + 1 ಇದೆ ನೋಡಿ. ಇದು ಐಸೋಮಾರ್ಫಿಕ್ ಟು ಡಿನಾಮಿನೇಟರ್ ಇದೆ ಅಲ್ವಾ, ಈಕ್ವಲ್ ಟು 0 ಮಾಡ್ಬಿಡಿ. ಏನ್ ಬರುತ್ತೆ ಹೇಳಿ, ಈಕ್ವಲ್ ಟು 0 ಮಾಡಿದ್ರೆ x² = +, ಬರುತ್ತಾ. ಸೊ ಐನ ಮಾತ್ರ ತಗೊಳ್ಳಿ, ಆರ್ ತಗೊಳ್ಳಿ, ಎಕ್ಸ್ ಬದಲಿ ಐ ತಗೊಳ್ಳಿ. ಸೊ ಆರ್ ಆಫ್ ಐ ಏನ್ ಬರ್ತಿದೆ, ಇದು ಕೂಡ ಫೀಲ್ಡ್. ಆರ್ ಆಫ್ ಐ ಮೀನ್ಸ್ ವಾಟ್ ಬರ್ಕೋಬೇಕು ಇಲ್ಲಿ, ಆರ್ ಆಫ್ ಐ a + ib such that ab belongs to r ಅಲ್ವಾ. Yes, sir. a + ib, ab belongs to r, ಇದೇನಾಗ್ಬಿಡುತ್ತೆ, ಸಿ ಆಗುತ್ತೆ. ಕರೆಕ್ಟ್ ಅಲ್ವಾ. Yes, sir. ಕಾಂಪ್ಲೆಕ್ಸ್ ನಂಬರ್ ಏನಂತ ಬರೀತಾರೆ ನೀವು, a + ib such Maybe that just that AB belongs to R. so r of i is nothing but c. ಸೊ ಹಾಗೆ ಏನಾಗ್ಬಿಡುತ್ತೆ ಹೇಳಿ, ದಿಸ್ ಒನ್ ಇಸ್ Option B. ಐಸೋಮಾರ್ಫಿಕ್. ಆಪ್ಷನ್ ಬಿ. ಇಲ್ಲಿ ನೋಡಿ ಈಸ್ ಎ ಫೀಲ್ಡ್, ಇದು ಫೀಲ್ಡ್ ಆಗುತ್ತೆ, ಅವ್ರು ಹೇಳ್ಬಿಟ್ಟಿದ್ದಾರೆ. ಐಸೋಮಾರ್ಫಿಕ್ 2 ಅಂತ ಹೇಳಿದರೆ, ಆರ್ ಆಫ್ ಎಕ್ಸ್ ಇದೆ ನೋಡಿ, ನೆವರ್ ಫೀಲ್ಡ್. ಕರೆಕ್ಟ್ ಅಲ್ವಾ. ಪಾಲಿನಾಮಿಯಲ್, ಇಲ್ಲೂ ಪಾಲಿನಾಮಿಯಲ್ ಇದೆ, ಸೊ ನೆವರ್ ಫೀಲ್ಡ್. ಆಪ್ಷನ್ ಸಿ ಆಪ್ಷನ್ ಡಿ ಆಗಲ್ಲ, ಫೀಲ್ಡ್ ಆಗಲ್ಲ ಅವು. ಓಕೆನಾ. ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಚಾನ್ಸ್ ಇದೆ, ಇಲ್ಲ ಇಮ್ಯಾಜಿನರಿ ಬರ್ತಿರೋದ್ರಿಂದ ಸಿನೇ ಆಗುತ್ತೆ ಅಷ್ಟೇ. ಓಕೆನಾ. Yes, sir. ಸರ್ ಹೇಳಿ. ಸರ್ ಸಿ ಅಲ್ಲಿ ರಿಡ್ಯೂಸಿಬಲ್ ಆಗುತ್ತಲ್ವ ಸರ್ ಪಾಲಿನಾಮಿಯಲ್ ಅಲ್ಲಿ? ಸಿ ಎಲ್ ಆಗುತ್ತೆ.
ಹಿಡಿಯುವಾಗ ನಿಮಗೆ ಐಸ್ ಅಂದ್ರೆ ಸರ್ ಐಸೋಮಾರ್ಪಿಕ್ ನೋಡುವಾಗ ರಿಡ್ಯೂಸಿಬಲ್ ಪಾಲಿನಾಮಿಯಲ್ ರಿಡ್ಯೂಸಿಬಲ್ ಇರ್ರಿಡ್ಯೂಸಿಬಲ್ ಚೆಕ್ ಮಾಡ್ಬೇಕಾ ಅಥವಾ ಮಾಡಬಾರ್ದಾ ಸರ್? ಅಲ್ಲ, ಇವಾಗ ಅದು ಐಸೋಮಾರ್ಫಿಕ್ ಟು ಸಿ ಆಗಿದೆ. ಸರ್ ಪಾಲಿನಾಮಿಯಲ್ ಇರ್ರಿಡ್ಯೂಸಿಬಲ್ ಇನ್ ಆರ್ ಆಫ್ ಎಕ್ಸ್ ಚೆಕ್ ಮಾಡ್ಬೇಕಲ್ವಾ ಸರ್? ಅಲ್ಲ, ಈಗ ಈಗ ಏನಾಗಿದೆ ನೋಡಿ, ಅದು ನೋಡಿ ಹಿಂಗ್ ಗಲಾಟೆ ಮಾಡ್ತಿದ್ದಾರೆ ಇವರು. ಓಕೆ, ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ ಅಲ್ವಾ? ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ ನೋಡಿ, ಇರ್ರೆಡ್ಯೂಸಿಬಲ್ ಓವರ್ ಆರ್ ಆಗುತ್ತಾನೆ. ಎಸ್ ಸರ್. ಹಾಗಾಗಿ ಇದೇನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ ನೋಡಿ, ಐಡಿಯಲ್ ಏನಾಗ್ಬಿಡುತ್ತೆ, ಮ್ಯಾಕ್ಸಿಮಲ್ ಆಗುತ್ತೆ. ಎಸ್ ಸರ್. ಮ್ಯಾಕ್ಸಿಮಲ್ ಆಗ್ತಿರೋದ್ರಿಂದ ನೀವು ಐಸೋಮಾರ್ಫಿಕ್ ಆಗುತ್ತೆ, ಅದು ಫೀಲ್ಡ್ ಆಗುತ್ತೆ ಅಂತ ರಿಸಲ್ಟ್ ಇರೋದು ಅಲ್ವಾ? ಕರೆಕ್ಟ್ ಇದೆ ಅಲ್ವಾ? ಕೋಸೆಂಟು ಫೀಲ್ಡ್ ಆಗುತ್ತೆ ಸರ್ ಅದು? ಇದು ಫೀಲ್ಡ್ ಆಗುತ್ತೆ, ಯಾಕೆ ಮ್ಯಾಕ್ಸಿಮಲ್ ಆಗಿದೆಯಲ್ಲ, ಒಂದು ರಿಸಲ್ಟ್ ಇದೆಯಲ್ಲ, ಆರ್ ಬೈ ಐ ಅಂತ ಇರುತ್ತೆ ಅಥವಾ ಎಂ ಅಂತ ಇರುತ್ತೆ. ಈಸ್ ಫೀಲ್ಡ್ ಇಫ್ ಅಂಡ್ ಓನ್ಲಿ ಇಫ್ ಎಂ ಈಸ್ ಮ್ಯಾಕ್ಸಿಮಲ್. ಪಾಲಿನಾಮಿಯಲ್ ಮ್ಯಾಕ್ಸಿಮಲ್ ಆಗ್ಬೇಕಂದ್ರೆ ಇರ್ರೆಡ್ಯೂಸಿಬಲ್ ಆಗಿರ್ಬೇಕು. ಓಕೆನಾ? ಪಾಲಿನಾಮಿಯಲ್ ಮ್ಯಾಕ್ಸಿಮಲ್ ಆಗಬೇಕು ಓವರ್ ಎನಿ ಫೀಲ್ಡ್ ಅಂತಂದ್ರೆ ಇರ್ರೆಡ್ಯೂಸಿಬಲ್ ಆಗಿರ್ಬೇಕು ಅದು ಇನ್ ಎಫ್ ಆಫ್ ಎಕ್ಸ್ ಅಥವಾ ಓವರ್ ಎಫ್. ಓಕೆನಾ? ಸೊ ಹಾಗಾಗಿ ಕರೆಕ್ಟ್ ಇದೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು. ಕಾಲೇಜ್ ಆಗಿದೆ, ನಾನು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ, ಅವೆಲ್ಲ ರಿಪೀಟೆಡ್ ಕ್ವಶನ್ಸ್ ಅಷ್ಟೇ. ಇಲ್ಲಿದೆ ನೋಡಿ, ಇದೊಂದು ಸಾಲ್ವ್ ಮಾಡ್ಬಿಡ್ತೀನಿ ಅಷ್ಟೇ ಇಲ್ಲಿ. ಸೊ ಲೆಟ್ ಜಿ ಬಿ ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 10 ಅಂತ ಕೊಟ್ಟಿದ್ದಾರಲ್ವಾ? ಒಂದು ರಿಸಲ್ಟ್ ಇದೆ ನೋಡಿ, ಎನಿ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ ಎನ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಏನಾಗ್ಬಿಡುತ್ತೆ ಹೇಳಿ? Zn ಆಗುತ್ತೆ. Zn. ಓಕೆನಾ? ಸೊ ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇನ್ Zn ಅಂದ್ರೆ ಏನಾಗ್ಬಿಡುತ್ತೆ ಇದ್ರ ಪ್ರಕಾರ, ಇಲ್ಲಿ ಐಸೋಮಾರ್ಫಿಕ್ ಟು Zn ಆಗುತ್ತಲ್ವಾ? ಕೊಟ್ಟಿರೋ ಗ್ರೂಪ್ Zn ಅಂತ. ಇನ್ Zn ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ T that is positive, ಓಕೆನಾ, divides order of a group N is pi of T. ಓಕೆನಾ? is pi of T. ಸೊ ಇವಾಗ ಏನಾಗ್ಬಿಡುತ್ತೆ, 5 ಅನ್ನೋದು ಡಿವೈಡ್ ಮಾಡ್ತಿದ್ದಲ್ವ 10 ಅಲ್ಲಿ ಕ್ಲಿಯರ್ ಆಗಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಏನಾಗ್ಬಿಡುತ್ತೆ, 5 is equal to 4. -1 ಕೂಡ ಏನಾಗ್ಬಿಡುತ್ತೆ 4 ಆಗುತ್ತೆ ಅಂತ ಅಷ್ಟೇ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇಲ್ಲಿ ಕ್ವಶನ್ ಇದೆ ನೋಡಿ, ಈ ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಕೊಟ್ಬಿಡ್ತಾರ ತಗೊಂಡ್ಬಂದಿವು. ದ ಪಾಯಿಂಟ್ ಆನ್ ದ ಪ್ಲೇನ್ 2x + 3y - z = 5 ಅಂತ ಇದೆ. ಸೊ ವಿಚ್ ಈಸ್ ನಿಯರೆಸ್ಟ್ ಟು ದ ಆರಿಜಿನ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ಸೊ ಈ ತರ ಮಾಡ್ಬಿಡಿ ಅಷ್ಟೇ, ಟ್ರಿಕ್ ಇದು. ಇಲ್ಲಿದೆ ನೋಡಿ, ಫಸ್ಟ್ ಏನ್ ಮಾಡ್ತೀರಿ ಹೇಳಿ, ಅಲ್ಲಿ 2 ಇದೆ ಅಲ್ವಾ? ಸ್ಕ್ವೇರ್ ಮಾಡಿ, ಏನಾಗುತ್ತೆ 2 ಸ್ಕ್ವೇರ್ 4. ಪ್ಲಸ್ ಸ್ಕ್ವೇರ್ ಪ್ಲಸ್ -1 ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ, ಸಮ್ ಇದು 14 ಆಗತ್ತಾ? 4 plus 9 plus 1 14. ಇವಾಗ ಏನ್ ಮಾಡ್ತೀರಿ ಅಂದ್ರೆ ನೋಡಿ, 5 × 2 ಏನಾಗುತ್ತೆ 10 ಬೈ 14 ಮಾಡಿ. ನೆಕ್ಸ್ಟ್ 5 × 3 15 by 14 ಸೊ 5 × -5 -5. ಈ ತರ ಆಗ್ತಿದೆ ಅಲ್ವಾ? ಸೊ 2 5s 2 7s, ಸೊ ಏನಾಗ್ಬಿಡುತ್ತೆ 5/7 15 ಬೈ ಇದಾಗ್ಬಿಡುತ್ತೆ -5/, ಇದಾಗ್ತಿದೆ ಅಲ್ವಾ? ಸೊ ಆಪ್ಷನ್ ಯಾವ್ದಾಗುತ್ತೆ ಹೇಳಿ, ಸಿ ಕರೆಕ್ಟ್ ಇದೆ. ಓಕೆನಾ? ಅಷ್ಟೇ, ಟೋಪಾಲಜಿ ನ್ಯೂಮರಿಕಲ್. ಓಕೆ, ಇದು ಸಿಂಪಲ್ ಇದೆ ನೋಡಿ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇದು.
ಈ ತರ ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಾಗ ದ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ dy/dx = y ಪವರ್ 1/3. ಸೊ y ಆಫ್ 0 ಕೊಟ್ಟಿದ್ದೀವಿ. ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ರಿಸಲ್ಟ್ ಇದರಲ್ಲಿ ಯಾವುದು? dy/dx a into y power alpha. Yes, alpha belongs to open 0, 1. Y of b equal to 0. So for all b belongs to R. So then it has infinite number of solutions. 1/3 ಕೊಟ್ಟಿದ್ದಾರೆ. 1/3 belongs to open 0, 1. Yes, sir. So by this result infinite number of solutions ಸಿಗುತ್ತೆ, because trivial plus non trivial ಸಿಕ್ಬಿಡುತ್ತೆ. ಯೂನಿಕ್ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿಸ್ಕಾರ್ಡ್. ಎಸ್ ನೋ ನಾನ್ ಜೀರೋ ಅಂತ ಕೊಟ್ಟಿದ್ದಾರೆ ನೋಡಿ, 0 ಸೊಲ್ಯೂಷನ್ ಪ್ಲಸ್ ನಾನ್ ಜೀರೋ ಸಿಗ್ತಿದೆ. ಓಕೆನಾ? ಆಪ್ಷನ್ ಬಿ ಡಿಸ್ಕಾರ್ಡ್. ಎಸ್ ನೋ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಇದಕ್ಕೆ ಸೊಲ್ಯೂಷನ್. ಸೊ ಇನ್ನೇನ್ ಮಾಡಿತು? ಎಸ್ ಮೋರ್ ದನ್ ಒನ್ solution. infinite number of solutions. ಆಪ್ಷನ್ ಡಿ D. ಕರೆಕ್ಟ್. ಓಕೆ, ಇದು ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್. ಇದು ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದೇನಿದೆ ಇಲ್ಲಿ ಫಸ್ಟ್ δ/δx ಇದೆ, ಅಂದ್ರೆ ಡಿ ಅಂತ. ಈಗ ಇನ್ ತಗೊಂಡ್ಬಿಡಿ, ಡಿ δ/δx ಅಂತ, d' = δ/δy ಅಂತ. ಇಲ್ಲಿ ತಗೊಂಡ್ರೆ ಏನಾಗುತ್ತೆ? 3 ಟೈಮ್ಸ್ ಆಗಿದೆ, d³ ಆಗುತ್ತೆ. -3 × d² d' ಆಗುತ್ತೆ. ಓಕೆ, d². ನೆಕ್ಸ್ಟ್ +4 × d'³ ಆಗುತ್ತೆ, ಇಂಟು z = e ಪವರ್ x + 2y. ಈ ತರ ಕೊಟ್ಟಿದ್ದಾರೆ. ಇವಾಗ ಏನ್ ನೋಡ್ಬೇಕಂದ್ರೆ ನೋಡಿ, d = m ತಗೋಬೇಕು, d' = 1 ತಗೋಬೇಕು ಫಾರ್ ಕಾಂಪ್ಲಿಮೆಂಟರಿ ಫಂಕ್ಷನ್. ಇಲ್ಲಿ ತಗೊಂಡ್ರೆ ಏನಾಗುತ್ತೆ? m³ - - 3m² + 4 = 0. m³ - 3m² - m² + 4 = 0. m² × m - 3 -1 × m, ಸಾರಿ 4 ತಗೋಬೇಕಲ್ವ ಇಲ್ಲಿ? ಪ್ಲಸ್ ತಗೊಳ್ಳಿ, 4 ಆಗುತ್ತೆ, ಪ್ಲಸ್ ಬರುತ್ತೆ. m² - 4 = 0. ಏನ್ ಬರ್ತಿದೆ ರೂಟ್ಸ್ ನೋಡಿ? ಆಕ್ಚುಲಿ m², ಏನ್ ಬರ್ತಿದೆ ರೂಟ್ಸ್? -1 + or -2. ಇಲ್ಲಿ ಏನಾಗುತ್ತೆ ಹೇಳಿ? m² ಕಾಮನ್ ತಗೊಂಡ್ರೆ m - 4 ಆಗುತ್ತೆ, ಪ್ಲಸ್ 1. ಇದು ಯಾಕೆ ಬರ್ತಿದೆ? ಒಂದು ಸೆಕೆಂಡ್ ಇರಿ. ಏನಾಗುತ್ತೆ ಹೇಳಿ? m³ ಆಗುತ್ತೆ, -4m² + m². ಡಿವಿಷನ್ ಮೆಥಡ್ ಈಸಿ. ಅಲ್ಲೇ ಹೋಗ್ಬೇಕಾಗತ್ತೆ ಇದು. ಸರ್ ಬರಲ್ಲ. ಓಕೆ, ಕೆಲಸ ಮಾಡಿ, ಸೊಲ್ಯೂಷನ್ ಸೊಲ್ಯೂಷನ್ ಕ್ಯೂಬ್ ಆಗ್ಬೇಕು ನಮ್ಗಲ್ಲಿ. ನಮ್ಗೆ m² ಆಗ್ತಿದೆ, m⁴ ಬರ್ತಿದೆ. ಬಿಡಿ. ಈಗ ಏನಂತದ ನೋಡಿ, ಈಗ ಸೊಲ್ಯೂಷನ್ಸ್ ಬರುತ್ತೆ ಅನ್ಕೊಳ್ಳಿ. ಈಗ ಇದು ಕ್ಯೂಬ್ ರೂಟ್ ಅಲ್ವಾ? ಇದು ಕ್ಯೂಬಿಕ್ Yes, sir. ಇಕ್ವೇಶನ್ ಆಗುತ್ತೆ. ಸುಮ್ನೆ ಅನ್ಕೊಳ್ಳಿ, ಏನ್ ತಗೊಳ್ತೀರಾ ಈಗ ಅಂದ್ರೆ ನೋಡಿ, ಅಲ್ಲಿ ಸೊಲ್ಯೂಷನ್ C1 ಬರುತ್ತೆ, C2 ಬರುತ್ತೆ, C3 ಬರುತ್ತೆ ಅನ್ಕೊಳ್ಳಿ. ತಗೋಬೋದಾ? Yes, sir. ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಬರುತ್ತೆ ಹೇಳಿ ನೋಡೋಣ? f1 of y - c1 of x + f2 of y 2 y - y into + c2 of x. y + c3 of x ಹಿಂಗ್ ಬರ್ಕೊಳ್ತೀವಲ್ವಾ? ಅದು ಸೊಲ್ಯೂಷನ್ಸ್. ಇದೇನಾಗ್ಬಿಡುತ್ತೆ ನೋಡಿ, ಆಪ್ಷನ್ ಎಲ್ಲಿ ನೋಡಿ y² ಕೊಟ್ಟಿದ್ದಾರೆ, ಹಿಂಗ್ ಬರಲ್ಲ, ಅಲ್ಲಿ ಲೀನಿಯರ್ ಇದೆ. ಆಪ್ಷನ್ 2 ಬರಲ್ಲ. ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 2 y² ಇದೆ ನೋಡಿ, ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಸಿ ಅಲ್ಲಿ ಈ ತರ ಇದೆ ಅಲ್ವಾ? ಬಟ್ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ಇಂಟಿಗ್ರಲ್ ಮಾಡ್ಬೇಕಾದ್ರೆ x + 2y ಇರುತ್ತಲ್ವಾ? x + 2y ಬರುತ್ತೆ, ಬಟ್ ಇಲ್ಲಿ y + 2x ಇದೆ, ಇಲ್ಲಿ x + 2y ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಡಿ ಡಿಸ್ಕಾರ್ಡ್. ಆಪ್ಷನ್ ಸಿ. ಕ್ಲಿಯರ್ ಇದು? ಸೊ ಅಷ್ಟು ಮಾಡಿ. ಈಗ ಪಿ ಐ ಏನ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ. PI = e ಪವರ್ x + 2y ಡಿವೈಡೆಡ್ ಬೈ d³ - 3 d'² d' + 4 d'³ ಆಗುತ್ತೆ. ಈ ತರ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ನೀವು d = 1 ತಗೋಬೇಕು. ಇಲ್ಲಿದೆ ನೋಡಿ, 1 ಇದೆ. d' ಏನ್ ತಗೋಬೇಕು? 2 ತಗೋಬೇಕು. ಅವಾಗ ಏನಾಗ್ಬಿಡುತ್ತೆ? e ಪವರ್ x + 2y ಡಿವೈಡೆಡ್ ಬೈ 1 - 6
2 ಆಗುತ್ತೆ ಪ್ಲಸ್ 4 ಇಂಟು ಇಲ್ಲೇನಾಗ್ಬಿಡುತ್ತೆ ಹೇಳಿ 8 ಆಗುತ್ತಾ? Yes, sir. 8 ಇವಾಗ ಏನಾಗ್ಬಿಡುತ್ತೆ ಇ ಪವರ್ ಎಕ್ಸ್ ಪ್ಲಸ್ 2y ಡಿವೈಡೆಡ್ ಬೈ 1 ಮೈನಸ್ 6 ಪ್ಲಸ್ 32 ಏನಾಗುತ್ತೆ ಇದು ಇ ಪವರ್ ಎಕ್ಸ್ ಪ್ಲಸ್ 2y ಡಿವೈಡೆಡ್ ಬೈ 33 ಮೈನಸ್ 6 ಅಂದ್ರೆ 27 27 ಗೊತ್ತಿದೆ. Yes, sir. ಆಪ್ಷನ್ ಸಿ ಎಲ್ ಮಾತ್ರ ಇದೆ. ಸೊ ಇಲ್ಲಿ ಇ ಪವರ್ ವೈ ಪ್ಲಸ್ ಇದೆ ಅಲ್ವಾ, ಸೊ ಆಪ್ಷನ್ ಡಿಸ್ಕೌಂಟ್ ಮಾಡಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಆಗ್ಲೇ ನಾನು ತಗೊಂಡಲ್ಲ, ಹಂಗ್ ಮಾಡ್ಬೇಕಿದು. ಓಕೆನಾ? ಸೊ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಆನ್ ವೋಲ್ಟೆರಾ ಇಂಟಿಗ್ರಲ್ ಈಕ್ವೇಶನ್ಸ್ ಆಫ್ ದ ಸೆಕೆಂಡ್ ಕೈಂಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಜಸ್ಟ್ ರಿಸಲ್ಟ್ ಅಷ್ಟೇ. ಇದು ಏನಂತಂದ್ರೆ, ಸೊ ರಿಸಾಲ್ವೆಂಟ್ ಕೆರ್ನಲ್ ಇದೆ ನೋಡಿ. ಓಕೆನಾ? ನಾವೇನ್ ತಗೊಳ್ತೀವಿ ಅಂದ್ರೆ ಇಲ್ಲಿ ಆರ್ ಆಫ್ ಎಕ್ಸ್ ಕಾಮ ಟಿ ಕಾಮ ಲ್ಯಾಂಬ್ಡಾ ತಗೊಳ್ತೀವಿ ನಾವು ಅಲ್ಲಿ. ಯಾವಾಗ ಎಕ್ಸ್ ಕಾಮ ಟಿ ಕೊಟ್ಟಾಗ ಇಲ್ಲಿ ಎಕ್ಸ್ ಕಾಮ ವೈ ಇದೆ. ಇದೇನಾಗಿರ್ತದೆ ನೋಡಿ, ಸಮೇಷನ್ ಎನ್ ಈಕ್ವಲ್ ಟು 1 to infinity, ಸೊ ಲ್ಯಾಂಬ್ಡಾ ಪವರ್ m minus 1, ಸೊ ಕೆ ಎಮ್ ಆಫ್ ಎಕ್ಸ್ ಕಾಮ ಟಿ. ಓಕೆನಾ? ಸೊ ಇಂಟಿಗ್ರೇಟೆಡ್ ಕೆರ್ನಲ್ಸ್ ಕಂಡುಹಿಡಿತಾ ಹೋಗ್ತೀವಿ ನಾವು. ಅದಾದ್ಮೇಲೆ ಏನ್ ಮಾಡ್ತೀವಿ ನೋಡಿ, ಇಲ್ಲಿ ಸಮೇಷನ್ ಮಾಡ್ತಿದ್ವಿ ಅಲ್ವಾ. ದಟ್ ಮೀನ್ಸ್ ವಾಟ್? ಸಮ್ ಆಫ್ ಆಲ್ ಅಂತ. ಸಮ್ ಆಫ್ ಆಲ್ ಇಂಟಿಗ್ರೇಟೆಡ್ ಕೆರ್ನಲ್ಸ್. ಜಸ್ಟ್ ಡೆಫಿನೇಷನ್ ಅಷ್ಟೇ ಅದು, ರಿಸಾಲ್ವೆಂಟ್ ಕೆರ್ನಲ್ ಡೆಫಿನೇಷನ್. ಓಕೆನಾ? ಸೊ ರಿಸಾಲ್ವೆಂಟ್ ಕೆರ್ನಲ್ ಈಸ್ ಗಿವನ್ ಬೈ ಸಮ್ ಆಫ್ ಇಂಟಿಗ್ರೇಟೆಡ್ ಕೆರ್ನಲ್ಸ್. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ ಅಲ್ವಾ? Yes, sir. ಡೆಫಿನೇಷನ್ ಅಷ್ಟೇ, ಮುಗೀತು. ಓಕೆ, ಇದು ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ಟ್ರೀಮಲ್ ಕೊಟ್ಟಿದ್ದಾರೆ. ಎಕ್ಸ್ಟ್ರೀಮಲ್ ಓಕೆ, ಫಾರ್ ದ ಫಂಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಹೇಳಿ, ಎಫ್ ಇಕ್ವಲ್ ಏನಾಗುತ್ತೆ? ಸೊ 12xy ಪ್ಲಸ್ ಡ್ಯಾಶ್ ಸ್ಕ್ವೇರ್ ಕೊಟ್ಟಿದಾರಲ್ವಾ. ಫಂಕ್ಷನ್ ಆಫ್ ಎಕ್ಸ್ ವೈ ವೈ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಯೂಲರ್ಸ್ ಲ್ಯಾಗ್ರೇಂಜ್ ಫಾರ್ಮುಲಾ ಏನಾಗ್ಬಿಡುತ್ತೆ ಇಲ್ಲಿ, ಎಫ್ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ವೈ ಡ್ಯಾಶ್ ಈಕ್ವಲ್ ಟು 0. ಪಾರ್ಷಿಯಲ್ ಡಿಫರೆನ್ಷಿಯೇಟ್ ಹೇಳಿ. ಬ್ರಾಕೆಟ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದೇನಾಗುತ್ತೆ ತಗೊಂಡ್ರೆ ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. y dash ಸ್ಕ್ವೇರ್ ಎಫ್ ವೈ ಏನಾಗುತ್ತೆ ನೋಡಿ ತಗೊಂಡ್ರೆ ಇಲ್ಲಿ 12x ಮೈನಸ್ ಡಿ 12x minus d by dx of 2y ಡ್ಯಾಶ್. yes, sir. 12x ಮೈನಸ್ ಡಿಫರೆನ್ಷಿಯೇಟ್ ಮಾಡ್ಬಿಟ್ರೆ ಆಗುತ್ತೆ 2 ಇಂಟು ವೈ ಡಬಲ್ ಡ್ಯಾಶ್ ಈಕ್ವಲ್ ಟು 0. 2y ಡಬಲ್ ಡ್ಯಾಶ್ ಈಕ್ವಲ್ ಟು 12x ಬರ್ತಿದೆ. ಸೊ ವೈ ಡಬಲ್ ಡ್ಯಾಶ್ ಈಕ್ವಲ್ ಏನಾಗುತ್ತೆ 6x. Yes, sir. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿದ್ರೆ 2 ಟೈಮ್ಸ್ y dash is equal to 6x square by 2 plus constant. ಓಕೆ, plus x square by 2 plus c1. 2 1s are 2 3s are, so y dash equal to 3. 3x square plus 3c1. Again integrate ಮಾಡ್ಬಿಟ್ರೆ ಏನಾಗುತ್ತೆ y equal to 3 into x cube by x cube 3 by 3 plus c1. c1. ಇಂಟಿಗ್ರೇಷನ್ ಆಫ್ dx ಇರುತ್ತೆ, ಏನಾಗ್ಬಿಡುತ್ತೆ x ಆಗುತ್ತೆ ಪ್ಲಸ್ c2. 3 3 ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ ನೋಡಿ x cube plus c1x plus c2. ಸೊ ಆಪ್ಷನ್ ಸೊ ಎ ಕರೆಕ್ಟ್ ಇದೆ. A. ಏನಾ? ಓಕೆ, ಈ ಕ್ವಶನ್ ನೋಡಿ ಹೆಂಗ್ ಕೊಟ್ಟಿದ್ದಾರೆ. ಸೊ ದ ಟ್ರಾನ್ಸ್ಫಾರ್ಮೇಶನ್ w equal to z minus i divided by z plus i. The real axis in the z plane is mapped into the circle mod w equal to 1 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ರಿಯಲ್ ಆಕ್ಸಿಸ್ ಅನ್ನ ತಗೊಂಡ್ರೆ ಇನ್ z plane ಅಲ್ಲಿ. ಓಕೆನಾ? ಸೊ ರಿಯಲ್ ಆಕ್ಸಿಸ್ ಅಂದ್ರೆ ಹಿಂಗಿದೆ. ದಿಸ್ ಇಸ್ ದ ರಿಯಲ್ ಆಕ್ಸಿಸ್ ಇನ್ z plane. ಓಕೆನಾ? ಇದನ್ನ ತಗೊಂಡ್ರೆ ಈ ಟ್ರಾನ್ಸ್ಫಾರ್ಮೇಶನ್ಗೆ ಏನ್ ಬರ್ತಿದೆ ನಮಗೆ ಇಲ್ಲಿ ಡಬ್ಲ್ಯೂ ಪ್ಲೇನ್ ಅಲ್ಲಿ ಯೂನಿಟ್ ಸರ್ಕಲ್ ಬರ್ತಿದೆ ಇಮೇಜ್. ಓಕೆನಾ? ಇವಾಗ ಏನ್ ಕೇಳ್ತಿದ್ದಾರೆ ನೋಡಿ, ವಿಚ್ ಪೋರ್ಷನ್ ಆಫ್ ದ ಝೆಡ್ ಪ್ಲೇನ್ ಕರಸ್ಪಾಂಡಿಂಗ್ಸ್ ಟು ದ ಇಂಟೀರಿಯರ್ ಆಫ್ ದ ಸರ್ಕಲ್ ಮಾಡ್ ಡಬ್ಲ್ಯೂ ಈಕ್ವಲ್ ಟು 1. ಸೊ ಅಮಾಂಗ್ ದ ಫಾಲೋವಿಂಗ್ ಅಂದ್ರೆ ಇವಾಗ ಏನ್ ಕೊಟ್ಟಿದ್ದಾರೆ ಕ್ಲೂ ಅಂತಂದ್ರೆ ಡಬ್ಲ್ಯೂ ಪ್ಲೇನ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ, ಇಂಟೀರಿಯರ್ W is equal to interior ಸರ್ಕಲ್ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಅದು ಮಾಡ್ plus ಡಬ್ಲ್ಯೂ plus. ಲೆಸ್ ದ್ಯಾನ್ 1 ಆಗುತ್ತೆ. ಓಕೆನಾ? ಸೊ ಇವಾಗ ಝೆಡ್ ಪ್ಲೇನ್ ಅಲ್ಲಿ ಏನ್ ಬರುತ್ತೆ ಅಂತ ಕಂಡುಹಿಡಬೇಕು. ಇಲ್ಲಿ ತಗೊಳ್ಳಿ, ಡಬ್ಲ್ಯೂ ಕೂಡ ಏನ್ ಕೊಟ್ಟಿದ್ದಾರೆ ಝೆಡ್ ಮೈನಸ್ ಐ ಡಿವೈಡೆಡ್ ಬೈ ಝೆಡ್ Z ಪ್ಲಸ್. plus I. ಸೊ ಮಾಡ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿದ್ದು ಲೆಸ್ ದ್ಯಾನ್ 1 ಆಗುತ್ತಾ, ಬಿಕಾಸ್ ಮಾಡ್ ಡಬ್ಲ್ಯೂ ಲೆಸ್ ದ್ಯಾನ್ 1. ಇವಾಗ ಏನಾಗ್ಬಿಡುತ್ತೆ ಮಾಡ್ ಝೆಡ್ ಮೈನಸ್ ಐ ಲೆಸ್ ದ್ಯಾನ್, ಇದನ್ನ ಆ ಕಡೆ ತಗೊಂಡ್ರೆ ಏನಾಗುತ್ತೆ ಹೇಳಿ ಮಾಡ್ ಝೆಡ್ ಪ್ಲಸ್ ಆಗುತ್ತೆ. ಇವಾಗ ಏನ್ ಮಾಡ್ತೀರಾ, ಝೆಡ್ ಬದ್ಲಿ ಎಕ್ಸ್ ಪ್ಲಸ್ ಐ ವೈ ತಗೊಳ್ತೀರಾ, ಮೈನಸ್ ಐ ಲೆಸ್ ದ್ಯಾನ್ ಝೆಡ್ ಬದ್ಲಿ ಅಂತ ತಗೊಳ್ತೀರಾ ಎಕ್ಸ್ ಪ್ಲಸ್ ಐ ಬೈ ಮೈನಸ್ ಐ ತಗೋಬೋದಾ.
ಸೊ ಇವಾಗ ರಿಯಲ್ ಪಾರ್ಟ್ ಏನಿದೆ ಅಲ್ಲಿ ಎಕ್ಸ್ ಇದೆ, ಇಮೇಜರಿ ಪಾರ್ಟ್ ಏನಿದೆ ನೋಡಿ y ಮೈನಸ್ 1 ಇದೆ, ಪ್ಲಸ್ y ಮೈನಸ್ 1 ಹೋಲ್ ಸ್ಕ್ವೇರ್ ಲೆಸ್ ದ್ಯಾನ್ ಸ್ಕ್ವೇರ್ ರೂಟ್ ರಿಯಲ್ ಪಾರ್ಟ್ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ ಮಾಡಲಸ್ಸು, ಪ್ಲಸ್ ಏನಿದೆ y ಮೈನಸ್ y ಪ್ಲಸ್ ಆಗ್ಬೇಕು ಸರ್ ಅದು y ಪ್ಲಸ್ 1 ಹೋಲ್ ಸ್ಕ್ವೇರ್. ಪ್ಲಸ್ y ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ಸ್ಕ್ವೇರ್ ಏನಾಗ್ಬಿಡುತ್ತೆ, ಸ್ಕ್ವೇರಿಂಗ್ ಅನ್ನು ಮೂರ್ ಸಲ ಮಾಡ್ಬಿಟ್ರೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲೇನಂತ ಬರೀತೀರಾ, y ಸ್ಕ್ವೇರ್ ಪ್ಲಸ್ 2y ಪ್ಲಸ್ 1 ಲೆಸ್ ದ್ಯಾನ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್, y ಸ್ಕ್ವೇರ್ ಪ್ಲಸ್ 2y ಪ್ಲಸ್ 1 ಬರ್ತಿದೆ. ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್, y ಸ್ಕ್ವೇರ್ ಕ್ಯಾನ್ಸಲ್, 1 will get cancelled. ಈ ಮೈನಸ್ 2 ಆ ಕಡೆ ತಗೊಂಡ್ಬಿಡಿ, 0 ಲೆಸ್ ದ್ಯಾನ್ 4y ಬರ್ತಿದೆ. ಇನ್ಇಕ್ವಾಲಿಟಿ ಚೇಂಜ್ ಮಾಡಿದ್ರೆ ಏನಾಗುತ್ತೆ, 4y is greater than 0, y is greater than 0. ಸೊ y is greater than 0 ತಗೊಳ್ತಿರಲ್ಲ Z ಪ್ಲೇನ್ ಅಲ್ಲಿ ಇಮೇಜು, ಪ್ರೀ ಇಮೇಜು. ಸೊ ಅದಕ್ಕೆ ಇಮೇಜ್ ಏನ್ ಸಿಗ್ತಿದೆ ನೋಡಿ, ಮಾಡ್ w ಲೆಸ್ ದ್ಯಾನ್ 1 ಸಿಗ್ತಿದೆ. ಓಕೆನಾ? ಸೊ ಹಾಗಾಗಿ ಇನ್ Z ಪ್ಲೇನ್ Z ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಸಚ್ ದಟ್ y ಗ್ರೇಟರ್ than 0 ಬರ್ತಿದೆ. ಏನಾಗ್ಬಿಡುತ್ತೆ ಇದು, ರೈಟ್ ಹಾಫ್ ಪ್ಲೇನ್. y ಗ್ರೇಟರ್ than 0 ನೋಡಿ, ಇದು y ಆಕ್ಸಿಸ್ ಗ್ರೇಟರ್ than ಮೇಲೆ ಬಂದ್ಬಿಡುತ್ತೆ, ಏನಾಗ್ಬಿಡುತ್ತೆ ಹೇಳಿ, ಅಪ್ಪರ್. ಸೊ ಆಪ್ಷನ್ಗೆ ಕರೆಕ್ಟ್ ಇದೆ. ಓಕೆ, ಇದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇ ಪವರ್ Z ಸ್ಕ್ವೇರ್ ಈ ತರ ಬರೀಬಹುದು, ಅಂದ್ರೆ ರಿಯಲ್ ಪಾರ್ಟ್ ಮತ್ತೆ ಇಮ್ಯಾಜಿನರಿ ಪಾರ್ಟ್ ಆಗಿ ಬರೀಬಹುದು. ಸೊ ದೆನ್ ವಿ ಆಫ್ ಎಕ್ಸ್ ಕಮ ವೈ ಏನ್ ಬರೋದು ಕೊಟ್ಟಿದ್ದಾರೆ, ಸಿಂಪಲ್ ಇದೆ, ಇ ಪವರ್ Z ಸ್ಕ್ವೇರ್ ಈಕ್ವಲ್ ಟು ಇ ಪವರ್ Z ಏನಾಗ್ಬಿಡುತ್ತೆ ಎಕ್ಸ್ ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈ ಪವರ್ ಇಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು 2xy ಆಗುತ್ತೆ. ಸೊ ಇ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಇ ಪವರ್ ಐ ಇಂಟು 2xy ಅಂತ ಬರೀಬೋದಾ? ಇ ಪವರ್ ಸ್ಕ್ವೇರ್ ಈಕ್ವಲ್ ಟು ಇ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಂಟು ಇ ಪವರ್ ಐ ಥೀಟಾ ಅಂದ್ರೆ ಏನ್ ಬರೀಬೋದು ನಾವು, 2xy ಪ್ಲಸ್ ಸೈನ್ 2xy ಅಂತ ಬರೀಬಹುದು. ಇಲ್ಲಿ ಪ್ರಾಡಕ್ಟ್ ಮಾಡೋದು ಏನಾಗುತ್ತೆ ಇವಾಗ, ಇ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಕಾಸ್ 2xy ಪ್ಲಸ್ ಐ ಇಂಟು ಇ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಸೈನ್ 2xy ಬರ್ತಿದೆ ಅಲ್ವಾ? ಈಗ ರಿಯಲ್ ಪಾರ್ಟ್ ಇದಾಗುತ್ತೆ, ದಟ್ ಈಸ್ ಯು. ಇಮ್ಯಾಜಿನ್ ಪಾರ್ಟ್ ಏನ್ ಬರ್ತಿದೆ ನೋಡಿ, ವಿ ಈಕ್ವಲ್ ಟು ಇ ಪವರ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಸೈನ್ 2xy ಬರ್ತಿದೆ. ಯಾವ ಆಪ್ಷನ್ ಇದೆ ನೋಡಿ, ಆಪ್ಷನ್ ಏನಿದೆ. ಓಕೆ, ಇದು ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನಾಲಿಟಿಕ್ ಫಂಕ್ಷನ್. ಸೊ ಎನಿ ಪಾಲಿನಾಮಿಯಲ್ ಅನಾಲಿಟಿಕ್ ಆಗುತ್ತಲ್ವಾ ಇನ್ Z, ಇ ಪವರ್ Z ಆಲ್ವೇಸ್ ಅನಾಲಿಟಿಕ್, ಅನಾಲಿಟಿಕ್ is again analytic, e power Z is analytic, cos Z is analytic, e power Z analytic, but Z bar not. yes, f equal to Z bar ತಗೊಂಡ್ರೆ dou f by dou Z bar ಮಾಡ್ತೀರಾ, equal to 1 ಬರುತ್ತೆ, not equal to 0. ಸೊ ನೋ ವೇ CR equation satisfied. ಸೊ ಹಾಗಾಗಿ ಆಪ್ಷನ್ ಡಿ is not analytic function. ಓಕೆ, ಇದು ಇಲ್ಲಿ ನೋಡ್ಬೇಕು, ಇಲ್ಲಿ ಡಿನಾಮಿನೇಟರ್ ಏನ್ ಕೊಟ್ಟಿದ್ದಾರೆ, Z ಸ್ಕ್ವೇರ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿದ್ರೆ 0 ಬರುತ್ತೆ, ಮಾಡ್ Z ಈಕ್ವಲ್ ಟು 3 ಒಳಗಡೆ ಬರುತ್ತೆ, ಕರೆಕ್ಟ್ ಅಲ್ವಾ? ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಓವರ್ ಸಿ ಎಫ್ ಆಫ್ Z ಡಿವೈಡೆಡ್ ಬೈ Z ಮೈನಸ್ Z ನಾಟ್ ಹೋಲ್ ಪವರ್ n ಪ್ಲಸ್ 1 ಇಂಟು dz ಈಕ್ವಲ್ ಟು 2 pi I divided by n factorial into f n of Z ನಾಟ್. ಓಕೆನಾ? ಅದ್ರಲ್ಲಿ ಏನ್ ಕೊಟ್ಟಿರ್ತಾರಲ್ಲ ಟೋನ್ ಅದೇ ನೋಡ್ಬೇಕು ನೀವು, 1 ಪ್ಲಸ್ 1 ಅಂತ ಬರ್ಕೋಬೇಕು, ಅಂದ್ರೆ 1 ಟೈಮ್ ಆಗ್ಬಿಡುತ್ತಲ್ವಾ, ಇದು 1 ಟೈಮ್ ಡಿಫರೆನ್ಶಿಯೇಟ್ ಮಾಡ್ಬೇಕು. 2 pi I divided by 1 factorial f dash ಆಫ್ ಯಾವ ಪಾಯಿಂಟ್ ಹತ್ರ, 0 ಹತ್ರ. f ಆಫ್ Z ಏನಿದೆ ನ್ಯೂಮರೇಟರ್ ನೋಡಿ, e ಪವರ್ ಮೈನಸ್ Z ಇದೆ, f dash ಆಫ್ Z ಏನಾಗುತ್ತೆ, ಮೈನಸ್ e ಪವರ್ ಮೈನಸ್ Z ಆಗುತ್ತೆ, f dash ಆಫ್ 0 ಏನಾಗುತ್ತೆ, ಮೈನಸ್ 1. ಸೊ ಹಾಗೇನಾಗ್ಬಿಡುತ್ತೆ, ಮೈನಸ್ 2 pi I is the ಆನ್ಸರ್. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಕ್ಲಿಯರ್ ಇದು, ಸಿಂಪಲ್. ಓಕೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ W equal to Z plus 1 by Z, ಇದು ಇದರ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಟ್ರಾನ್ಸ್ಫಾರ್ಮೇಶನ್. Z belongs to C except singleton 0. ಓಕೆನಾ? ಸೊ ದೆನ್ W ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಕನ್ಫರ್ಮಲ್ ಅಟ್ ಆಲ್ ಪಾಯಿಂಟ್ಸ್, ನಾಟ್ ಕನ್ಫರ್ಮಲ್ ಅಂದ್ರೆ ಕನ್ಫರ್ಮಲ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಕನ್ಫರ್ಮಲ್ ಆಗ್ಬೇಕು ಅಂತಂದ್ರೆ ಕೊಟ್ಟಿರೋ ಡೊಮೈನ್ ಅಲ್ಲಿ ಅನಾಲಿಟಿಕ್ ಆಗ್ಬೇಕು. ಸೊ ಅನಾಲಿಟಿಕ್ ಆಗಿದೆ,
ದಿಸ್ ಡೊಮೈನ್ ಅವರ ಡಿಫೈನ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಏನು ಕಂಡೀಷನ್ ಅಂದ್ರೆ ಈಗ W ಈಕ್ವಲ್ ಟು ಎಫ್ ಆಫ್ ಝೆಡ್ ಅಂತ ತಗೊಳ್ತೀವಿ, ಫಂಕ್ಷನ್ ಆಫ್ ಕಾಂಪ್ಲೆಕ್ಸ್ ವೇರಿಯಬಲ್ ಅದು z ಪ್ಲಸ್ 1/z. ಈಗ ಏನ್ ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ z ಮಾಡಿ ಈಕ್ವಲ್ ಟು 0 ಮಾಡಿ. ಏನಾಗುತ್ತೆ ಹೇಳಿ ಮಾಡಿದ್ರೆ 1 ಮೈನಸ್ 1/z ಸ್ಕ್ವೇರ್ 1/z² ಕೂಡ ಏನಾಗುತ್ತೆ 1 ಆಗುತ್ತೆ, z² ಕೂಡ ಏನಾಗುತ್ತೆ 1 ಆಗುತ್ತೆ, z ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಅಂದ್ರೆ ಈ ಪಾಯಿಂಟ್ಸ್ ಹತ್ರ 0 ಬರ್ತದೆ ಎಫ್ ಡ್ಯಾಶ್ ಆಫ್ ಝೆಡ್ ಅಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಇವು. ಓಕೆನಾ, ಈ ಪಾಯಿಂಟ್ಸ್ ಹತ್ರ ಏನಾಗ್ತಿಲ್ಲ, ಅದು ನಾಟ್ ಕನ್ಫರ್ಮಲ್. ಸೊ ಕನ್ಫರ್ಮಲ್ ಆವಾಗ ಏನಾಗಬೇಕು ನಿಮಗೆ, ಎಫ್ ಡ್ಯಾಶ್ ಆಫ್ ಝೆಡ್ ನಾಟ್ ಈಕ್ವಲ್ ಟು 0 ಬರ್ಬೇಕು ಅಲ್ಲಿ ಆ ಪಾಯಿಂಟ್ ಹತ್ರ. ಓಕೆನಾ, ಈ ಪಾಯಿಂಟ್ಸ್ ಹತ್ರ ಏನಾಗ್ಬಿಡುತ್ತೆ 0 ಬರುತ್ತೆ. ಸೊ ಹಾಗಾಗಿ ಏನಂತ ಹೇಳ್ಬೋದು, ಫುಲ್ ಕನ್ಫರ್ಮಲ್ ಆಗ್ತಿದೆ ಅದು ಅಲ್ವಾ. ಇಲ್ಲಿ ಆಪ್ಷನ್ ಬಿ ಯಾಕಾಗಲ್ಲ, ನಾಟ್ ಕನ್ಫರ್ಮಲ್ ಓನ್ಲಿ ಅಟ್ z ಈಕ್ವಲ್ ಟು ಅಂತಿದೆ, z ಈಕ್ವಲ್ ಟು -1 ಕೂಡ ಇದೆ. ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ, ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಸೊ ನಾಟ್ ಕನ್ಫರ್ಮಲ್ ಎನಿವರ್ ಅಂತ ಹೇಳ್ತಿದ್ರೆ ನೋಡಿ, ಕನ್ಫರ್ಮಲ್ ಆಗ್ತಿದೆ ಸಿ ಎಕ್ಸೆಪ್ಟ್ 2 ಪಾಯಿಂಟ್ಸ್, ಯಾವುದು 1 and -1. ಸೊ ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡಿ, ಆಪ್ಷನ್ ಸಿ ಕನ್ಫರ್ಮಲ್ ಅಟ್ ಆಲ್ ಪಾಯಿಂಟ್ಸ್ ಎಕ್ಸೆಪ್ಟ್ ಯಾವುದು z ಈಕ್ವಲ್ ಟು 1 z ಈಕ್ವಲ್ ಟು -1. ಇದು ಈಸಿ ಇದೆ ನೋಡಿ, ಇದಾಗಿದೆ ಇಲ್ಲಿದೆ. ಸೊ ಆರ್ ಬಿ ಎನ್ ಇಂಟೀರಿಯರ್ ಡೊಮೈನ್. ಸೊ ದೆನ್ ಏನಾಗುತ್ತೆ ನೋಡಿ, ಸೊ ಆರ್ ಕ್ಯಾನ್ ನೆವರ್ ಬಿ ಎ ಫೀಲ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆರ್ ತಗೊಳ್ತೀನಿ ನಾನು, ಅಲ್ಲಿ ಕೊಟ್ಟಿರೋದು ಆರ್ ಏನು ರಿಂಗ್ ಅಂತ, ಅಂದ್ರೆ ಇಂಟೀರಿಯರ್ ಡೊಮೈನ್ ಕೊಟ್ಟಿದ್ದಾರೆ. ಸೆಟ್ ಆಫ್ ಆಲ್ ರಿಯಲ್ಸ್ ಇದೆ ನೋಡಿ, ಇದು ಇಂಟೀರಿಯರ್ ಡೊಮೈನಾ, ಫೀಲ್ಡ್ ಆಗಿದೆನಾ, ಎವರ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ನೆಕ್ಸ್ಟ್ ಆರ್ ಆಫ್ ಎಕ್ಸ್ ಮೇ ನಾಟ್ ಬಿ ಎನ್ ಇಂಟೀರಿಯರ್ ಡೊಮೈನ್ ಅಂತ ಹೇಳ್ತಿದ್ದಾರೆ ನೋಡಿ. ಒಂದು ರಿಸಲ್ಟ್ ಇದೆ, is integral domain, then R of x is also integral. ಸೊ ಆಪ್ಷನ್ ಬಿ ಇದೆ ನೋಡಿ, ಮೇ ನಾಟ್ ಅಂತ ಕೊಟ್ಟಿದ್ದಾರೆ, ಸೊ ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ ಆರ್ ಇದೆ ನೋಡಿ, ಈಸ್ ಆಲ್ವೇಸ್ ಐಡಿಯಲ್ ಆಫ್ ಆರ್ ಆಫ್ ಎಕ್ಸ್. ಓಕೆನಾ, ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಆರ್ ಆಫ್ ಎಕ್ಸ್ ತಗೊಂಡ್ರೆ ನೀವು ಡಿವೈಡೆಡ್ ಬೈ ಇನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ಆರ್ ತಗೋಬಹುದಲ್ವಾ, ಅಂದ್ರೆ ಕೋಸೆಂಟ್ರಿಂಗ್ ಆಗಿ ಫಾರ್ಮ್ ಮಾಡ್ಬೋದಾ. ಹಾಗಾಗಿ ಆರ್ ಇಸ್ ಎ ಕೋಸೆಂಟ್ರಿಂಗ್ ಆಫ್ ಆರ್ ಆಫ್ ಎಕ್ಸ್ ಇದೆ ನೋಡಿ, ಆಪ್ಷನ್ ಡಿ ಕರೆಕ್ಟ್ ಇದೆ. ನೆಕ್ಸ್ಟ್ ಇದು, ಸೊ ಲೆಟ್ E1 and E2 be 2 finite extension fields ಅಂತ ಕೊಟ್ಟಿದ್ದಾರೆ. ಫೈನೈಟ್ ಎಕ್ಸ್ಟೆನ್ಷನ್ ಫೀಲ್ಡ್ಸ್ ಅಂದ್ರೆ ಫೈನೈಟ್ ಆಫ್ ದ ಫೀಲ್ಡ್ ಆಫ್ ರ್ಯಾಷನಲ್ ನಂಬರ್ಸ್ ಕ್ಯೂ ಅಂತ ಕೊಟ್ಟಿದ್ದಾರೆ ನೋಡಿ. ನಾನು ಯಾವ್ದು ತಗೊಳ್ತೀನಿ ಅಂದ್ರೆ ವೆರಿ ಸಿಂಪಲ್, E1 ಏನ್ ತಗೊಳ್ತೀನಿ ಗೊತ್ತಾ, ಕ್ಯೂ ಆಫ್ ರೂಟ್ ತಗೊಳ್ತೀನಿ. E2 ಏನ್ ತಗೊಳ್ತೀನಿ ಹೇಳಿ, ಕ್ಯೂ ಆಫ್ √3 ತಗೊಳ್ತೀನಿ. ಸೊ ಇವಾಗ ಏನಾಗುತ್ತೆ ನೋಡಿ, ಓವರ್ ಕ್ಯೂ ಅಂತ ಹೇಳಿದಾರಲ್ವಾ, ಏನಾಗುತ್ತೆ ಕ್ಯೂ ಆಫ್ ರೂಟ್ ಓವರ್ ಕ್ಯೂ ಏನ್ ಬರುತ್ತೆ, ಡೈಮೆನ್ಷನ್ ಹೇಳಿ ಇದಕ್ಕೆ 2 ಬರುತ್ತೆ. ಈಗ ಏನ್ ಬರುತ್ತೆ, ಕ್ಯೂ ಆಫ್ √3 ಓವರ್ ಕ್ಯೂ ಇಸ್ ಆಲ್ಸೋ 2. ಹಾಗಾಗಿ ಏನಾಗ್ಬಿಡುತ್ತೆ, ಫೈನೈಟ್ ಎಕ್ಸ್ಟೆನ್ಷನ್ ತಗೊಂಡಂಗ ಆಯ್ತು. ಇವಾಗ ಇಫ್ ಡಿಗ್ರಿ ಆಫ್ E1 ಓವರ್ ಕ್ಯೂ ಇಸ್ D1 ಅಂಡ್ ಡಿಗ್ರಿ ಆಫ್, ಓಕೆ D1 ಏನ್ ಬಂದ್ಬಿಡುತ್ತೆ ನಮಗೆ ಇಲ್ಲಿ ತಗೊಂಡಿದ್ದಕ್ಕೆ 2 E2 ಏನ್ ಬಂತು 2 ಬಂದಿದೆ. ಸೊ ದೆನ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, D2 ಡಿವೈಡ್ಸ್ D1 ಕರೆಕ್ಟ್ ಅಲ್ವಾ, 2/2 ಆಗ್ತಿದೆ. ಸೊ ಹಾಗಂತ ಕ್ಯೂ ಆಫ್ √3 ಇದೆ ನೋಡಿ, ಸಬ್ಸೆಟ್ ಅಥವಾ E1 E2 ಈ ಸಬ್ಸೆಟ್ ಆಫ್ E1 ಆಗ್ತಿದೆನಾ? ನೋ ಸರ್. E2 is contained in E1 ಇದೆನಾ ಅದು? ನೋ ಸರ್. ಇಲ್ಲ ಅಲ್ವಾ? ನೋ ಸರ್. ಸೊ ಕ್ಯೂ ಆಫ್ √3 is not subset of ಕ್ಯೂ ಆಫ್ √2 ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಬಿ ಏನೋ ಡಿಸ್ಕಾರ್ಡ್ ಮಾಡಿ. ಕ್ಲಿಯರ್ ಇದು? ಎಸ್ ಸರ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಕ್ಯೂ ಆಫ್ √3 ತಗೊಂಡಿದ್ದೀರಲ್ವಾ, √5 ತಗೊಳ್ತೀನಿ ನಾನು ಇವಾಗ. D1 ಓಕೆ, D1 ಜಾಸ್ತಿ ಆಗ್ಬೇಕಂತ ಹೇಳ್ತಿದಾರಾ, ಓಕೆ ಇಲ್ಲಿ ತಗೊಳ್ಳಿ ಅಂದ್ರೆ √5 ತಗೊಳ್ಳಿ. ಇಲ್ಲಿ ಏನ್ ತಗೊಳ್ತೀರಾ, √3ನೇ ಇರಲಿ. ಇವಾಗ ಏನಾಗ್ಬಿಡುತ್ತೆ ಹೇಳಿ, ಇದು ಕಡೆ ಡೈಮೆನ್ಷನ್ ಕ್ಯೂ ಆಫ್ √2 √5 ಆಗ್ಲೇ ಹೇಳಿದ್ನಲ್ಲ, 2 × 2 ಆಗುತ್ತೆ, ದಟ್ ಈಸ್ 4 ಆಗುತ್ತೆ. E2 ಅದೇ ಬರ್ತಿದೆ. ಸೊ 4 is greater than 2 ನಾ? ಎಸ್ ಸರ್. ಬಟ್ ಅಂತ E2 is subset ನೋಡಿ, E2 subset of E1 ಸಬ್ಸೆಟ್ ಆಫ್ E1. ಸೊ ಹಾಗೆ ಆಪ್ಷನ್ ಎ
ಡಿಸ್ಕಾರ್ಡ್ ಮಾಡ್ಬಿಡಿ. ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಉಳ್ಕೊಂಡಿದೆ. ಇವಾಗ ಏನ್ ಮಾಡಿದ್ರೆ ಕಂಟೈನ್ ಆಗಿರ್ಬೇಕು ಆ ತರ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಕ್ಯೂಬ್ ಆಫ್ ರೂಟ್ ಟು ಕಾಮ ರೂಟ್ 3 ಕಂಟೈನ್ ಆಗಿದೆ ಅಲ್ವಾ ಇದು? ಎಸ್ ಸರ್. ಇಲ್ಲಿದೆ ನೋಡಿ, ಕರೆಕ್ಟ್ ಅಲ್ವಾ? ಸೊ ಕ್ಲಿಯರ್ ಆಗಿ ನಾನು ಇವಾಗ ಏನ್ ತಗೋಬೇಕು, E2 ಈಸ್ ಸಬ್ಸೆಟ್ ಆಫ್ E1 ಅಂತ ತಗೋಬೇಕಲ್ಲಿ. ಯಾವ್ದು ತಗೊಳ್ತೀರಾ ಹಂಗಾರೆ? ಈಗ ಇದು E2 ತಗೋಬೇಕು ನೀವು, ಇದು E1 ತಗೋಬೇಕು ಅಲ್ವಾ? ಸಬ್ಸೆಟ್ ಆಗ್ಬೇಕಲ್ಲ. ಈಗ ಡೈಮೆನ್ಷನ್ ಏನಾಗುತ್ತೆ ನೋಡಿ ಇದಕ್ಕೆ, E2ಗೆ E2ಗೆ 2 ಆಗುತ್ತೆ, ಆಗುತ್ತೆ, E1ಗೆ 4 ಆಗುತ್ತೆ. ಇದು D1, ಇದು D2. ಸೊ 4 ಡಿವೈಡ್ ಮಾಡ್ತಿದ್ದೇನಲ್ಲಿ? ನೋ ಸರ್. 4 ಡಸ್ ನಾಟ್ ಡಿವೈಡ್ 2. ಸೊ ಹಾಗಾಗಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 4 ಇದೆ ನೋಡಿ. ಸೊ ಮೇ ನಾಟ್ ಇಂಪ್ಲೈ D2 ಡಿವೈಡ್ D1. ಕ್ಲಿಯರ್ ಇದು? ಎಸ್ ಸರ್. ಓಕೆ, ಇದೇನಾಗುತ್ತೆ ಹೇಳಿ, ಲೆಟ್ G ಬಿ ಎ ಫೈನೈಟ್ ಗ್ರೂಪ್ ಆಫ್ ಆರ್ಡರ್ n. ಓಕೆನಾ? ಫೈನೈಟ್ ಗ್ರೂಪ್ ಆಫ್ ಆರ್ಡರ್ n ಅಂತ ಕೊಟ್ಟಿದ್ದಾರೆ. ಸೊ ಆರ್ಡರ್ ಆಫ್ G ಈಕ್ವಲ್ ಟು n. ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. G is isomorphic to a subgroup of Sn, the symmetric group of n symbols. So ಆಪ್ಷನ್ ಎ ಕರೆಕ್ಟ್ ಇದೆ. ಯಾವ ತರ ನೋಡೋಣ, ಯಾವ ಥಿಯರಮ್ ಇದು? ಕರೆಕ್ಟ್ ಅಲ್ವಾ? ಸೊ ಕೇಲಿಸ್ ಥಿಯರಮ್ ಅಂತ ಬರುತ್ತೆ ನೋಡಿ. ಸೊ ಎನಿ ಫೈನೈಟ್ ಗ್ರೂಪ್ ಆಫ್ ಆರ್ಡರ್ n ಇದೆ ನೋಡಿ, ಇಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಎ ಗ್ರೂಪ್ ಆಫ್ ಸಿಮೆಟ್ರಿಕ್ ಆಗಿರುತ್ತೆ ಅಥವಾ ಸಬ್ ಗ್ರೂಪ್ ಆಫ್ ಸಿಮೆಟ್ರಿಕ್ ಗ್ರೂಪ್ ಆಗಿರುತ್ತೆ. ಓಕೆನಾ? ಆನ್ n ಸಿಂಬಲ್ಸ್ ಅಂತ ಡೈರೆಕ್ಟ್ ಸ್ಟೇಟ್ಮೆಂಟ್ ಅಷ್ಟೇ, ಇದು ಇನ್ನೇನು ನೋಡಕ್ ಹೋಗಂಗಿಲ್ಲ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ ಅಷ್ಟೇ. ಓಕೆ, ಇಲ್ಲಿದೆ ನೋಡಿ. ಸೊ ಇನ್ ದ ಪಾಲಿನಾಮಿಯಲ್ ರಿಂಗ್ Z of x ಓವರ್ ದ ಇಂಟೀಜರ್ಸ್, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಓಲ್ಡ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಕೊಟ್ಟಿದ್ದಾರೆ ನೋಡಿ, Z of x has only finitely many maximal radians ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ Z of x ಇದೆ ನೋಡಿ, ಓಕೆನಾ? ಇಲ್ಲಿ ಒಂದು ಐಡಿಯಲ್ ಬರೀತೀನಿ ನೋಡಿ, P, X ಇದೆ ನೋಡಿ. P, X. P ಅಂದ್ರೆ ಏನು ನೋಡೋಣ? ಪ್ರೈಮ್ ನಂಬರ್. ಆಲ್ವೇಸ್ ಐಸೋಮಾರ್ಫಿಕ್ ಟು ZP. ZP ಏನಾಗ್ಬಿಡುತ್ತೆ ಹೇಳಿ? ಫೀಲ್ಡ್ ಆಗ್ತಿರೋದ್ರಿಂದ ಇಲ್ಲಿ ಏನ್ ತಗೊಳ್ತಾ ಹೋಗ್ತೀವಲ್ಲ, ಫಾರ್ ಎಕ್ಸಾಂಪಲ್ 2, X, 3, X, 5, X ಅಂಡ್ ಸೋ ಆನ್, ಇವೆಲ್ಲ ಏನಾಗ್ಬಿಡುತ್ತೆ ಹೇಳಿ? ಮ್ಯಾಕ್ಸಿಮಲ್ ಆಗುತ್ತೆ. ಸೊ ಹಾಗಾಗಿ ಇನ್ಫಿನಿಟ್ಲಿ ಬರ್ತಿದೆ. ಸೊ ಫಸ್ಟ್ ಆಪ್ಷನ್ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ನೋಡಿ, ಎವರಿ ನಾನ್ ಜೀರೋ ಪ್ರೈಮ್ ಐಡಿಯಲ್ ಆಫ್ Z of x is ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅದಿರ್ಲಿ. ಸೊ ಎವರಿ ಐಡಿಯಲ್ ಆಫ್ Z of x is ಜನರೇಟೆಡ್ ಬೈ ಸಿಂಗಲ್ ಎಲಿಮೆಂಟ್. ಕರೆಕ್ಟಾ? ಇದು ಕರೆಕ್ಟಾ? ಇದು Z of x ಇದೆ ನೋಡಿ, ಇಸ್ ನಾಟ್ PID. ಯಾಕಂದ್ರೆ ನೋಡಿ, Z of x ಅಲ್ಲಿ P, X ಇಂದ ಜನರೇಟ್ ಆಗೋದು ಬರ್ತಿದೆ, ಅಂದ್ರೆ 2 ಎಲಿಮೆಂಟ್ಸ್ ಜನರೇಟ್ ಆಗ್ತಿದೆ ನೋಡಿ ಐಡಿಯಲ್. ದಿಸ್ ಒನ್ ಇಸ್ ಐಡಿಯಲ್ ಆಫ್ Z of x, ಬಟ್ 2 ಎಲಿಮೆಂಟ್ ಇಂದ ಜನರೇಟ್ ಆಗ್ತಿದೆ. ಸೊ ಹಾಗಾಗಿ Z of x is not PID. ಓಕೆನಾ? ಸೊ ಕ್ಲಿಯರ್ ಆಗಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ನೆಕ್ಸ್ಟ್ ಯಾವ್ದು ಉಳ್ಕೊಂಡಿದೆ? ಆಪ್ಷನ್ ಡಿ ಉಳ್ಕೊಂಡಿದೆ. Z of x has infinitely many ideals which are not generated by single element. ಕ್ಲಿಯರ್ ಅದು? ಎಸ್ ಸರ್. ಮುಗಿತಾ ಅಲ್ಲಿಗೆ? ಆಪ್ಷನ್ ಡಿ ಕರೆಕ್ಟ್. ಡಿ ಕರೆಕ್ಟ್ ಇದೆ. ಓಕೆನಾ? ಸೊ ಎವರಿ ನಾನ್ ಜೀರೋ ಪ್ರೈಮ್ ಐಡಿಯಲ್ ಆಫ್ Z of x is ಮ್ಯಾಕ್ಸಿಮಮ್. Example. Ideals which are not in a single element. Okay. Prime ideal Z of x is maximal ಅಂತ ಕೊಟ್ಟಿದಾರಲ್ವಾ? ಫೀಲ್ಡ್ ಆಗುತ್ತೆ, ಪ್ರೈಮ್ ಐಡಿಯಲ್ ಅಲ್ಲ, ಎಕ್ಸಾಂಪಲ್ಸ್ ಇರುತ್ತೆ. ನಾನ್ ಜೀರೋ ಪ್ರೈಮ್ ಐಡಿಯಲ್ ಆಫ್ Z of x is ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ನೋಡ್ಬೇಕಂದ್ರೆ ಈಗ ಮತ್ತೆ ರಿಪೀಟ್ ಆಗಿದೆ ಅಲ್ವಾ ಕ್ವಶನ್ಸ್ ಎಲ್ಲ? ಕರೆಕ್ಟ್ ಅಲ್ವಾ? ಏನ್ ಬರ್ತೀರಿ ಆನ್ಸರ್? ಲೆಟ್ ನ್ಯೂ ಬಿ ಎ ಪ್ರಿಮಿಟಿವ್ ಫಿಫ್ತ್ ರೂಟ್ಸ್ ಆಫ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಇದೇನಾಗುತ್ತೆ ಅಂತ ಕೊಟ್ಟಿದಾರಲ್ವಾ?
ರೂಟ್ಸ್ ಆಫ್ ಯೂನಿಟ್ ತಗೊಳ್ಳಿ ಅಷ್ಟೇ. 1 ಇಟಾ ಸ್ಕ್ವೇರ್ ಇಟಾ ಕ್ಯೂಬ್ ಎಪ್ಸಿಲಾನ್ ಅಂತ ಕೊಟ್ಟಿದ್ದಾರೆ, ಹಿಂಗಿದೆ. ಓಕೆ, ಇಷ್ಟು ಬರುತ್ತಲ್ವಾ ಇದು? ಎಸ್ ಸರ್. ಈಗ ಸಮ್ ಮಾಡಿದ್ರೆ ಏನಾಗುತ್ತೆ? 0. ಸೊ ನಮಗೇನು ಬೇಕು? ಸೊ ಇದು 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 ಸಮ್ ಬೇಕು, ಇವೆರಡು ಆ ಕಡೆ ತಗೊಂಬಿಡಿ. -1 -4 ಆಗುತ್ತೆ ಅಷ್ಟೇ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಎಸ್ ಸರ್. ಇದು ಆಗಿದೆ. ಓಕೆನಾ? ಇದಾಗಿದೆ ಅಲ್ವಾ? ಇದು ಆಗಿದೆ. ಯಾವ್ದಾಗುತ್ತೆ ಹೇಳಿ ಆಪ್ಷನ್? ಆಪ್ಷನ್ ಬಿ. ಓಕೆ, ಇದು ಕೂಡ ಆಗಿದೆ. ಏನ್ ಬರುತ್ತೆ ಹೇಳಿ? √π. ಇದಕ್ಕೆ ಏನ್ ಬಂತ ಹೇಳಿ? ಗಾಮಾ ಫಂಕ್ಷನ್. ಸೊ ಅವತ್ತು ಏನ್ ಬಂತಲ್ಲ, ಗಾಮಾ ಆಫ್ 1/2ನಾ? ಎಸ್ ಸರ್, ಗಾಮಾ 1/2 √π. √π/2 ನಾ? √π ಅಷ್ಟೇ ಸರ್. ಓಕೆ, ಇದು ಯಾವ್ದು ಹೇಳಿ? ಸೊ 1/n ಇದೆ ಅಲ್ವಾ? ಸೊ ಲಿಮಿಟ್ n tends to infinity n equals to L. ಸೊ ದೆನ್ ಏನಾಗ್ಬಿಡ್ತಿರೋದು? ಇದು ಆಲ್ಸೋ ಎಲ್ಲ ಆಗೋದಂತಿದೆ. ಇಲ್ಲಿ ಏನಾಗ್ಬಿಡುತ್ತೆ? ಲಿಮಿಟ್ n tends to infinity. ಸೊ 1/n ಪವರ್ √5 ಆಗುತ್ತೆ. ಸೊ ಈ ಕಡೆ ಏನಾಗ್ಬಿಡುತ್ತೆ? 0. ಸೊ ಆಪ್ಷನ್ ಬಿ. ಓಕೆನಾ? ಓಕೆ, ಇದು ಕೂಡ ಆಗಿದೆ. ಯಾವ್ದು ಡೈವರ್ಜೆಂಟ್ ಆಗುತ್ತೆ ನೋಡಿ, ಲಾಗ್ ಬರುತ್ತಲ್ವಾ? ಸೊ ಲಾಗ್ ಹೋಲ್ ಪವರ್ ಲಾಗ್ ಅಂತ ಬರುತ್ತಲ್ಲ, ಆಲ್ವೇಸ್ ಏನಾಗ್ಬಿಡುತ್ತೆ? ಇದು ಕನ್ವರ್ಜೆಂಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿದೆ ನೋಡಿ, ಅವ್ರು ನಿಮ್ಗೆ ಹೇಳಿದ್ದೀನಿ ನಾನು, ಸಮೇಷನ್ 1/n ಪವರ್ k ಪ್ಲಸ್ 1/n ಅಂತ ಇರುತ್ತೆ ಅನ್ಕೊಳ್ಳಿ. ಇಸ್ ಕನ್ವರ್ಜೆಂಟ್ ಯಾವಾಗ ಹೇಳಿ? k is greater than 1. ಇಲ್ಲಿ ಏನ್ ಕೊಟ್ಬಿಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ನಂಬರ್ 1 ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ? ಇದು ಕ್ಲಿಯರ್ ಆಗಿ ಡೈವರ್ಜೆಂಟ್. ಸೊ ಆಪ್ಷನ್ ಸಿ ಇದೆ ನೋಡಿ, ಅದೇ ಡೈವರ್ಜೆಂಟ್ ಆಗುತ್ತೆ. ಇನ್ ಆಪ್ಷನ್ ಡಿ ಇದೆಲ್ಲ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ. √n ಇದೆ ಡಿವೈಡೆಡ್ ಬೈ n³ ತಗೊಳ್ತೀರಾ, ಅವಾಗ ಏನಾಗುತ್ತೆ ಹೇಳಿ? ಇದು n ಪವರ್ ಡಿವೈಡೆಡ್ ಬೈ n³ ಆಗುತ್ತೆ. ಸೊ 1 ಡಿವೈಡೆಡ್ ಬೈ n ಪವರ್ 3 - 1/2 π/2. ಸೊ π/2 is greater than 1. ಎಸ್ ಸರ್, ಕನ್ವರ್ಜೆಂಟ್. ಇದನ್ನ ಚೆಕ್ ಮಾಡಿ ಅಷ್ಟೇ ಮಾಮೂಲಿ. ಯಾವುದು ಡಿ ಎಲಿಮೆಂಟ್ಸ್ ಇದೆ ನೋಡಿ, ಕರೆಕ್ಟ್ ಅಲ್ವಾ? ಎಸ್ ಸರ್. ನಾನು ಚೆಕ್ ಮಾಡಿ. ಸೊ ಕ್ಲಿಯರ್ ಆಗಿ ಬರುತ್ತೆ ಅಷ್ಟೇ, ಕನ್ವರ್ಜೆಂಟ್ ಆಗುತ್ತೆ ನೋಡಿ. ಏನಾಗುತ್ತೆ ಹೇಳಿ? ಲಿಮಿಟ್ n tends to infinity an plus 1. ಸೊ a power n plus 1 divided by n plus 1 whole factorial into. ಸೊ a ಏನಾದ್ರೆ ಏನಾಗ್ಬಿಡುತ್ತೆ? n factorial a power n ಆಗುತ್ತೆ. a power n get cancel. ಸೊ ಲಿಮಿಟ್ n tends to infinity a divided by n plus 1 ಬರ್ತಿದೆ. ಏನಾಗ್ಬಿಡುತ್ತೆ? 0ನಾ? ಎಸ್ ಸರ್. ಸೊ ಲೆಸ್ ದೆನ್ ಬರುತ್ತೆ ಕನ್ವರ್ಷನ್. ಇದು ಕನ್ವರ್ಜೆಂಟ್ ಆಯ್ತು. ಇದು ಒಂದು ಮಾತ್ರ ಡೈವರ್ಜೆಂಟ್. ಆಪ್ಷನ್ ಸಿ. ಎಸ್. ಓಕೆ, ಇದು ಓಲ್ಡ್ ಡ್ಯೂರೇಷನ್ ಯಾವ್ದಾಗುತ್ತೆ? ಈಗ ರಿಪೀಟೆಡ್ ಕ್ವಶನ್ಸ್ ಯಾವ್ದಾಗುತ್ತೆ ಹೇಳಿ? x ಪವರ್ ಆಲ್ಫಾ cos of x power beta is power alpha plus beta. Yes, s1 that is equal to 3. alpha should be greater than beta ಅಂತಾನೂ ತಗೋಬಹುದು ಸರ್. ಸಾರಿ, ಹೌದಲ್ವಾ? ಸೊ ಆಲ್ಫಾ ಇಸ್ ಗ್ರೇಟರ್ ದನ್ ಬೀಟಾ ತಗೊಳ್ಳಿ. ಸಾರಿ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ? ಆಪ್ಷನ್ ಸಿ. ಆಪ್ಷನ್ ಸಿ. ಓಕೆ. ಓಕೆ, ನೆಕ್ಸ್ಟ್ ಯಾವ್ದು ಕನ್ವರ್ಜೆಂಟ್ ಆಗುತ್ತೆ ಹೇಳಿ? ಫಸ್ಟ್ ಒನ್ ಆಗಲ್ವಾ? ನೋ ಸರ್. ಯಾಕೆ? ಲಿಮಿಟ್ n tends to infinity 1/2 ಬರುತ್ತೆ. ಎಸ್. n ಕಾಮನ್ ತಗೊಂಡ್ರೆ 3 ಪ್ಲಸ್ 2/n ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ? 2/3 ಆಗುತ್ತೆ, ನಾಟ್ ಈಕ್ವಲ್ ಟು 0. ಸೊ ಆಪ್ಷನ್ ಎ ಆಗಲ್ಲ. ಇಲ್ಲಿ ನೋಡಿ, ಆಪ್ಷನ್ ಸಿ ಇದೆ ನೋಡಿ.
ಬೈ ಕಂಪ್ಯಾರಿಸನ್ ಟೆಸ್ಟ್ ಅಲ್ಲಿ ಏನ್ ತಗೊಂಡಿದ್ದೀರಾ? Sense 1/n². ಅಲ್ಲ 1/1 + n² ತಗೊಂಬಿಡಿ. ಹ್ಮ್. ಇಲ್ಲ ನೀವ್ ಹೇಳಿದ್ರೆ ತಗೋಬಹುದು ಬೆಸ್ಟ್. ಓಕೆ ನೀವ್ ಹೇಳಿದ್ ತಗೊಳ್ಳಿ. ಸಾರಿ ಏನಾಗುತ್ತೆ ಹೇಳಿ. ಲಿಮಿಟ್ n tends to infinity. Infinity. ಏನೇನಿದೆ tan inverse of n ಇದೆ ಡಿವೈಡೆಡ್ ಬೈ 1 + n² ಇದೆ ಡಿವೈಡೆಡ್ ಬೈ 1/n² ಆಗುತ್ತೆ. ಇವಾಗ ಏನಾಗುತ್ತೆ ಲಿಮಿಟ್ n tends to infinity. ಸೊ tan inverse of n ಇದೆ 1 + n² into n². ಸೊ n² ಕಾಮನ್ ತಗೊಂಡ್ಬಿಟ್ರೆ ಇದು ಏನಾಗುತ್ತೆ ಲಿಮಿಟ್ ಹೇಳಿ 1 ಆಗುತ್ತೆ ಇದು. ಓಕೆನಾ? Yes, sir. ಏನಾಗುತ್ತೆ π/2 ನಾ Yes, tan. sir. ಸೊ ನಾಟ್ ಈಕ್ವಲ್ ಟು 0 ಬರ್ತದೆ. 0. ಕಂಪ್ಯಾರಿಸನ್ ಟೆಸ್ಟ್ ಇದೇನಾಗ್ಬಿಡುತ್ತೆ ಸಮೇಶನ್ Convergent ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಓಕೆನಾ? ಈ ತರ ಮಾಡ್ಬೇಕು ಅಷ್ಟೇ. ಓಕೆ ಇಲ್ಲಿದೆ ನೋಡಿ ಇದ್ರದ್ದು ವ್ಯಾಲ್ಯೂ e/4 ಏನೋ ಬರುತ್ತೆ. e/4 ಅಲ್ಲ 4/e ಅನ್ಸುತ್ತೆ. ಸೊ 4/e ಬರುತ್ತಲ್ವಾ ಇಲ್ಲೇ ಲಿಮಿಟ್ ವ್ಯಾಲ್ಯೂ. Yes, sir. ಎಷ್ಟರ ಕಂಡೀಷನ್ ಬರ್ಬೇಕಲ್ಲಿ ನಮಗೆ 0 ಬರಬೇಕು. 0. ಸೊ ಹಾಗಾಗಿ ಆಪ್ಷನ್ ಬಿ ಡಿಸ್ಕಾರ್ಡ್ ಆಗೋದು ಅಷ್ಟೇ. ಇದು ಚೆಕ್ ಮಾಡಿ. ಇದು ಗ್ರೇಸ್ ಇದೆ ಇದು. ಈಸಿ ಇದೆ ನೋಡಿ ಇದು. ಫಸ್ಟ್ ಏನ್ ಮಾಡ್ತೀರಿ ಹೇಳಿ ಇಲ್ಲಿ ಟೋಪಾಲಜಿಕಲ್ ಸ್ಪೇಸ್ ಬರ್ಕೊಳ್ತೀರಲ್ವಾ ಇಲ್ಲಿ ಹಿಂಗ್ ಬರ್ಕೊಂಬಿಡಿ ಒಂದು ಬಾಕ್ಸ್ ಎಕ್ಸ್ ಇದು. ಸೊ ಏನ್ ಕೊಟ್ಟಿದ್ದಾರೆ ಸಬ್ಸೆಟ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಎ ಇಸ್ ಎ ಸಬ್ಸೆಟ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಿಂಗ್ ಬರೀಬೋದ ಒಂದು ರೌಂಡು Yes, ಸರ್ಕಲ್ ಇದು ಎ ಇದು. ಓಕೆನಾ? ಇವಾಗ ನೋಡಿ ಬೌಂಡ್ರಿ ಪಾಯಿಂಟ್ ಆಫ್ boundary. ಅಂದ್ರೆ ಬೌಂಡ್ರಿ ಪಾಯಿಂಟ್ ಆಫ್ ಇಷ್ಟೇ ತಾನೆ. ಜಸ್ಟ್ Yes, sir. ಏನಂತ ಹೇಳಿದಾರೆ ಅವರು ಎ ಕ್ಲೋಷರ್. ಎ ಕ್ಲೋಷರ್ ಅಂದ್ರೆ ನೋಡಿ ಏನಂತಂದ್ರೆ ಇಂಟೀರಿಯರ್ ಮತ್ತೆ ಬೌಂಡ್ರಿ ಎರಡು ತಗೋಬೇಕು. ಇಂಟೀರಿಯರ್ ಮತ್ತೆ ಬೌಂಡ್ರಿ ತಗೊಂಡ್ರೆ ನಾವು ನೋಡಿರಿ ಇಂಟೀರಿಯರ್ ಮತ್ತೆ ಬೌಂಡ್ರಿ ತಗೊಂಡ್ರೆ ಓಕೆನಾ ಏನ ತಗೊಂಡಂಗಲ್ವಾ ಸರ್? ಹಾ ಏನಾಗತ್ತೆ ನೋಡಿ ಫಾಲ್ಸ್ ಅಂತ ಕೊಟ್ಟಿದ್ದಾರಾ? ಎಸ್ ಸರ್. ಓಕೆ ಈಗ ಎ ಕಾಂಪ್ಲಿಮೆಂಟ್ ಆಗುತ್ತಲ್ವ ಎಕ್ಸ್ ಮೈನಸ್ ಎ ಅಂದ್ರೆ ಎ ಕಾಂಪ್ಲಿಮೆಂಟ್ ಕ್ಲೋಷರ್ ಏನಾಗುತ್ತೆ? ಎ ಕಾಂಪ್ಲಿಮೆಂಟ್ ಕ್ಲೋಷರ್ ಅಂದ್ರೆ ನೋಡಿ ಎ ಕ್ಲೋಷರ್ ಅಂದ್ರೆ ಏನ್ ಇವಾಗ ಎ ಯೂನಿಯನ್ ಎ ಡ್ಯಾಶ್ ಅಂತ. ಎ ಅಂದ್ರೆ ಏನಿದೆ ಅಲ್ಲಿ ಎ ಏನ್ ಕೊಟ್ಟಿದ್ದಾರೆ ಈ ಸೆಟ್ ಪೂರ್ತಿ ಸೆಟ್ ಅಲ್ವಾ ಎ ಅಂತಂದ್ರೆ ಎಸ್ ಸರ್. ಹಾ ಎ ಯೂನಿಯನ್ ಎ ಡ್ಯಾಶ್ ಏನ್ ಬರುತ್ತೆ ನಿಮ್ಗೆ ಫುಲ್ ಸೆಟ್ಟೇ ಬರುತ್ತೆ ಈಕ್ವಲ್ ಟು ಎ. ಓಕೆನಾ ಆ ತರ ತಗೊಂಡಂಗ ನಾವು. ಓಕೆ ನೆಕ್ಸ್ಟ್ ಇವಾಗ ಏನಾಗುತ್ತೆ ಎ ಕಾಂಪ್ಲಿಮೆಂಟ್ ಎಕ್ಸ್ ಕ್ಲೋಷರ್ ಮೈನಸ್ ಎ. ಅಲ್ಲ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನಾಗುತ್ತೆ ಇದಾಗತ್ತಲ್ವಾ? ಎಸ್ ಸರ್. ಸೊ ಎ ಕಾಂಪ್ಲಿಮೆಂಟ್ ಕ್ಲೋಷರ್ ಅಂದ್ರೆ ಇದೆಲ್ಲ ಬರುತ್ತೆ ಜೊತೆ ಬೌಂಡ್ರಿ ಬರುತ್ತೆ ಇದೆಲ್ಲ ಬರುತ್ತೆ ಕ್ಲೋಷರ್ ಆಗಿರೋದ್ರಿಂದ ಬೌಂಡ್ರಿ ಬರುತ್ತೆ ಬಟ್ ಒಳಗಳು ತೊಗೊಳಂಗಿಲ್ಲ. ಎ ಕ್ಲೋಷರ್ ಅಂದ್ರೆ ಒಳಗಳು ತಗೋಬೇಕು ಬೌಂಡ್ರಿ ತಗೋಬೇಕು ಎರಡಕ್ಕೂ ಇಂಟರ್ಸೆಕ್ಷನ್ ಏನಾಗುತ್ತೆ ಹೇಳಿ ಬೌಂಡ್ರಿ ಬರುತ್ತಾ? ಎಸ್ ಸರ್. ಕರೆಕ್ಟ್ ಅಲ್ವಾ? ಇದಕ್ಕೆ ಇಂಟರ್ಸೆಕ್ಷನ್ ಏನಾಗ್ಬಿಡುತ್ತೆ ಜಸ್ಟ್ ಬೌಂಡ್ರಿ ತಗೋಬೇಕು ನೀವು. ಸೊ ಅದಕ್ಕೆ ಬೌಂಡ್ರಿ ಆಫ್ ಎ ಆಗುತ್ತೆ ಅಷ್ಟೇ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಬಿ ಇದೆ ನೋಡಿ ಇಂಟೀರಿಯರ್ ತಗೊಳ್ಳಿ. ಇವಾಗ ಇಂಟೀರಿಯರ್ ಮಾತ್ರ ತಗೋಬೇಕು ಬೌಂಡ್ರಿ ತಗೊಳಂಗಿಲ್ಲ ಅಂತ ಹೇಳ್ತಾರೆ ಅವರು. ಇಂಟೀರಿಯರ್ ಇಂಟರ್ಸೆಕ್ಷನ್ ಬೌಂಡ್ರಿ ಪಾಯಿಂಟ್ಸ್ ಯಾವುದೇ ಕಾರಣಕ್ಕೂ ಇದಾಗಲ್ವಾ ಅಲ್ಲಿ ಡಿಸ್ಜಾಯಿಂಟ್ ಅಲ್ವಾ ಅದು. ಎಸ್ ಸರ್. ಇಂಟೀರಿಯರ್ ಇದು ಬೌಂಡ್ರಿ ಪಾಯಿಂಟ್ಸ್ ತಗೊಳಂಗಿಲ್ಲ. ಸೊ ಎಂಟಿ ಬರ್ಬೇಕಾ ನಮಗೆ ಇಂಟರ್ಸೆಕ್ಷನ್ ಮಾಡಿದ್ರೆ? ಎಸ್ ಸರ್ ಎಂಟಿ ಬರುತ್ತೆ. ನೋಡಿ ಇಂಟರ್ಸೆಕ್ಷನ್ಸ್ ಮಾಡ್ಬೇಕು ನೀವು ಬೌಂಡ್ರಿ ಪಾಯಿಂಟ್ಸ್ ಅನ್ನ ತಗೋಬೇಕು ಇಂಟೀರಿಯರ್ ತಗೋಬೇಕು ಯಾವುದೇ ಕಾರಣಕ್ಕೂ ಇಂಟರ್ಸೆಕ್ಟ್ ಆಗಲ್ಲ. ಸೊ ಎಂಟಿ ಬರ್ಬೇಕಾಗಿತ್ತು ಅವ್ರೇನ್ ಕೊಟ್ಬಿಟ್ಟಿದ್ದಾರೆ ನಾಟ್ ಈಕ್ವಲ್ ಟು. ಹಾಗಾಗಿ ಆಪ್ಷನ್ ಬಿ ಇದೆ ನೋಡಿ ಅದೇ ಫಾಲ್ಸ್ ಇವಾಗ. ಓಕೆನಾ? ಎ ಕ್ಲೋಸರ್ ಅಂದ್ರೆ ಏನಾಗ್ಬಿಡುತ್ತೆ ನೋಡಿ ಇಂಟೀರಿಯರ್ ಬೌಂಡ್ರಿ ಕರೆಕ್ಟ್ ಅಲ್ವಾ? ಎಸ್ ಸರ್. ಏನ್ ಮಾಡ್ತೀರಾ? ನೆಕ್ಸ್ಟ್ ಬೌಂಡ್ರಿ ಆಫ್ ಎ ಎಂಪ್ಟಿ ಸೆಟ್ ಈಸ್ ಬೋತ್ ಓಪನ್ ಅಂಡ್ ಕ್ಲೋಸ್ಡ್ ಅಂತ. ಎಸ್ ಇದು ರಿಸಲ್ಟ್ ಇದೆ ನೋಡಿ. ಓಕೆನಾ? ಸೊ ಈಗ ಮೊನ್ನೆ ಬೌಂಡ್ರಿ ಆಫ್ ಎ ಅಲ್ವಾ ಬೌಂಡ್ರಿ ಆಫ್ ಎ ಈಕ್ವಲ್ ಟು ಎ ಕ್ಲೋಸರ್ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಕ್ಲೋಸರ್ ಅಂತ. ಸೊ ಇವಾಗ ಆರ್ ಏನ್ ಬರುತ್ತೆ ನೋಡಿ ಬೌಂಡ್ರಿ ಆಫ್ ಆರ್ ಏನ್ ಬರುತ್ತೆ ಆರ್ ಕ್ಲೋಸರ್ ಇಂಟರ್ಸೆಕ್ಷನ್ ಆರ್ ಕಾಂಪ್ಲಿಮೆಂಟ್ ಕ್ಲೋಸರ್ ಬರುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಆರ್ ಕ್ಲೋಸರ್ ಅಂದ್ರೆ ಆರೇ ಆಗುತ್ತೆ ಇಂಟರ್ಸೆಕ್ಷನ್ ಆರ್ ಕಾಂಪ್ಲಿಮೆಂಟ್ ಏನಾಗ್ಬಿಡುತ್ತೆ ಎಂಟಿ ಸೆಟ್ ಎಸ್ ಸರ್. ಆರ್ ಈಸ್ ಎಂಟಿ ಏನಾಗ್ಬಿಡುತ್ತೆ ಇಂಟರ್ಸೆಕ್ಷನ್ ಮಾಡಿದ್ರೆ ಎಂಟಿ ಬರ್ತಿದೆ. ಸೊ
ಹಾಗಾಗಿ ಏನಾಗ್ಬಿಡುತ್ತೆ ಆರ್ ಬೋತ್ ಓಪನ್ ಅಂಡ್ ಕ್ಲೋಸ್ಡ್. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಯಾವ್ದು ಹಂಗಾರೆ ಈಗ ಫಾಲ್ಸು? ಆಪ್ಷನ್ ಸಿ. ಆಪ್ಷನ್ ಬಿ. ಆಪ್ಷನ್ ಬಿ ಫಾಲ್ಸ್ ಇದೆ. ಟೋಪಾಲಜಿ ನೋಡಿ ಇಲ್ಲಿ ರಿಪೀಟ್ ಆಗಿದೆ ಅಷ್ಟೇ, ಮತ್ತೆ ನೋಡ್ಕೊಳ್ಳಿ. ಸೊ ನೋಟ್ಸ್ ಮಾಡ್ಕೊಳ್ಳೋದು ಬೆಸ್ಟ್ ನೀವು ಅದು ಟೋಪಾಲಜಿ ಮೇಲೆ ಎಲ್ಲಾ ಸ್ಟೇಟ್ಮೆಂಟ್ ತಗೊಂಡು. ಇದು ಗ್ರೇಸ್ ಇದೆ ಇದು, ಓಕೆನಾ? ಯಾಕೆಂದ್ರೆ ಇಲ್ಲೇ ಗೊತ್ತಾಗ್ಬಿಡ್ತು ನೋಡಿ, ಇ ಪವರ್ 0 ಕೊಟ್ಟರೆ ಏನಾಗುತ್ತೆ ಹೇಳಿ? 1 ಆಗುತ್ತೆ. ಇ ಪವರ್ 2 ಪೈ ಐ 2 ಪೈ ಕಾಸ್ 2 ಪೈ. ಪೈ. ಸೊ ಎರಡು ಎಲಿಮೆಂಟ್ ಒಂದೇ ಎಲಿಮೆಂಟ್ ಮ್ಯಾಪ್ ಆಗ್ತಿದೆ, ನಾಟ್ 1 1. ಎಸ್ ಸರ್. ನಾಲ್ಕು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಬೈಜೆಕ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ಎ ಡಿಸ್ಕಾರ್ಡ್, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ಹೋಮಿಯೋಮಾರ್ಫಿಸಮ್ ಆವಾಗ ಏನಾಗಬೇಕಲ್ಲಿ ಫಂಕ್ಷನ್ ಬೋತ್ ಒನ್ ಒನ್ ಮತ್ತೆ ಆನ್ ಟು ಆಗಲ್ಲ, ಆಲ್ಸೋ ಬೈಜೆಕ್ಟಿವ್. ಸೊ 4 ಆಪ್ಷನ್ಸ್ ಮ್ಯಾಚ್ ಆಗ್ತಿದೆ ಅಷ್ಟೇ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಫಾರ್ ದ ಸಬ್ಸೆಟ್ ಕ್ಯೂ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಇದೇನಿಲ್ಲ ನೋಡಿ, ಇದು ಸಿಂಪಲ್. ನಾನು ಅವತ್ತು ಹೇಳಿದ ನಿಮ್ಗೆ ಯಾವುದು ಡಿಸ್ಕ್ರೀಟ್ ಟೋಪಾಲಜಿಯಲ್ಲಿ ಏನಾಗುತ್ತೆ ಹೇಳಿ? ಎವ್ರಿ ಫೈನಲ್ ಸೆಟ್ ಏನಾಗ್ಬಿಡುತ್ತೆ ಅಲ್ಲಿ ಬೋತ್ ಓಪನ್ ಅಂಡ್ ಕ್ಲೋಸ್ಡ್. ಯಾವಾಗ ಡಿಸ್ಕ್ರೀಟ್ ಕೊಟ್ಟಾಗ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಸಬ್ಸೆಟ್ ಆಫ್ ಕ್ಯೂ ಇದಾವಲ್ವಾ, ಓಪನ್ ಕ್ಲೋಸ್ಡ್ ಓಪನ್ ಅಂಡ್ ಕ್ಲೋಸ್ಡ್ 3 ಆಗುತ್ತೆ, ಬಟ್ ಡೆನ್ಸ್ ಇನ್ ಆರ್ ಆಗಲ್ಲ. ಓಕೆನಾ? ಯಾಕಂದ್ರೆ ಕ್ಲೋಸ್ಡ್ ಅಂದ್ರೆ ಏನಾಗ್ಬಿಡುತ್ತೆ, ಕ್ಯೂ ಬಾರ್ ಈಕ್ವಲ್ ಟು ಕ್ಯೂ ಎ ಬರುತ್ತೆ ಎಲ್ಲಿ ಡಿಸ್ಕ್ರೀಟ್ ಟೋಪಾಲಜಿಲಿ, ಯಾಕಂದ್ರೆ ಕ್ಲೋಸ್ಡ್ ಆಗಿದೆ ಅಲ್ವಾ. ಎ ಸಬ್ಸೆಟ್ ಆಫ್ ಆರ್ ಇಸ್ ಕ್ಲೋಸ್ಡ್ ಇಟ್ಕೊಂಡು ಏನಾಗಬೇಕು, ಎ ಕ್ಲೋಸರ್ ಈಕ್ವಲ್ ಟು ಯಾಕೆ ಬರಬೇಕು. ಸೊ ಕ್ಯೂ ಕ್ಲೋಸರ್ ಈಕ್ವಲ್ ಟು ಕ್ಯೂ ಬರ್ತಿದೆ, ಕರೆಕ್ಟ್ ಅಲ್ವಾ? ಸೊ ಆರ್ ಬಂದ್ರೆ ಏನಾಗ್ಬಿಡುತ್ತೆ, ಡೆನ್ಸ್ ಇನ್ ಆರ್ ಆಗ್ತಿತ್ತು, ಇಲ್ಲ ಆಗ್ತಿಲ್ಲ ನೋಡಿ. ಸೊ ಆಪ್ಷನ್ ಯಾವ್ದಾಗುತ್ತೆ? ನಾಟ್ ಟ್ರೂ. ಓಕೆ, ಇದಕ್ಕೆ ಏನ್ ಮಾಡ್ತೀರಾ? ಇಲ್ಲಿ ಕೊಟ್ಟಿದಾರಲ್ವಾ ನೋಡಿ, ಇಲ್ಲಿ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಇದೆ ನೋಡಿ. ಹಿಂಗ್ ಕೊಟ್ಬಿಟ್ರೆ ಎರಡರ ಒಂದಾಗತ್ತಂತ. ಈ ಸಿ ಮತ್ತೆ ಡಿ ಬಿಟ್ಬಿಡಿ, ನೀವು ತಲೆ ಕಡೆ ಹೇಳಕ್ ಹೋಗ್ಬಿಡಿ. ಕಂಟಿನ್ಯೂಸ್ ಆಗುತ್ತೆ, ಕಂಟಿನ್ಯೂಸ್ ಆಗಲ್ಲ, ಎರಡರ ಒಂದ್ ಆಗ್ಲೇಬೇಕಲ್ವಾ ನಿಮ್ಗಿದು. ಎಸ್ ಸರ್. ಇವಾಗ ಏನ್ ಮಾಡ್ತೀರಿ ಅಂದ್ರೆ ನೋಡಿ, ಎಕ್ಸ್ ವೈ ಪ್ಲೇನ್ ಅಲ್ಲಿ ತುಂಬಾ ಕರ್ವ್ಸ್ ಬರ್ತಾ ಹೋಗುತ್ತೆ, ಪಾಸಿಂಗ್ ಥ್ರೂ ಆರಿಜಿನ್ ತಗೋಬೇಕು, ಯಾಕಂದ್ರೆ ಪಾಯಿಂಟ್ ಕೊಟ್ಟಿರೋದು 0 0. 0,0. ವೈ ಕೋಡ್ ಎಮ್ ಎಕ್ಸ್ ತಗೊಂಡ್ರೆ ಸೆಟ್ ಆಫ್ ಆಲ್ ಲೈನ್ಸ್ ಪಾಸಿಂಗ್ ಥ್ರೂ ಆರಿಜಿನ್ ಓಲ್ಡ್ ಆಗುತ್ತೆ ಅದು. ಈಗ ನೀವು ಓಲ್ಡ್ ಆಗ್ಬಾರ್ದು ಅಂತ ಒಂದು ನೋಡ್ಬೇಕು. ಈಗ ವೈ ಕೋಡ್ ಎಮ್ ಎಕ್ಸ್ ತಗೊಳ್ಳಿ, ಏನಾಗುತ್ತದು? ಲಿಮಿಟ್ ಎಕ್ಸ್ ವೈ ಟೆಂಡ್ಸ್ ಟು 0, 0. ಓಕೆನಾ? ಎಕ್ಸ್ ಸ್ಕ್ವೇರ್ ವೈ ಏನಾಗ್ಬಿಡುತ್ತೆ ಹೇಳಿ, ಎಮ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಡಿವೈಡೆಡ್ ಬೈ ಪ್ಲಸ್ ಎಮ್ ಸ್ಕ್ವೇರ್ ಎಕ್ಸ್ ಪವರ್ 4 ಆಗುತ್ತೆ, ಎಕ್ಸ್ ಟೆಂಡ್ಸ್ ಟು 0 ಆಗುತ್ತೆ ಅಷ್ಟೇ, 1 ವೇರಿಯಬಲ್ ಆಯ್ತಲ್ವಾ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0, ಸೊ ಎಮ್ ಇಂಟು ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ಹೇಳಿ, 1 ಪ್ಲಸ್ ಎಮ್ ಸ್ಕ್ವೇರ್. ಕ್ಯಾನ್ಸಲ್, ಏನ್ ಬರ್ತಿದೆ, ಎಮ್ ಡಿವೈಡೆಡ್ ಬೈ 1 ಪ್ಲಸ್ ಎಮ್ ಸ್ಕ್ವೇರ್. ಸೊ ಎಮ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ದೇರ್ ಫಾರ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ ಅಂದ್ರೆ ಕಂಟಿನ್ಯೂಟಿ ಮಾತಾಡಲ್ಲ ನಾವು. ಸೊ ದಟ್ ಮೀನ್ಸ್ ನಾಟ್ ಕಂಟಿನ್ಯೂಸ್. ಓಕೆ, ಇವೆಲ್ಲ ಆಗಿದೆ ನೋಡಿ, ಸಾಲ್ವ್ ಮಾಡ್ಸಿದೀನಿ ನಾನು ಕ್ಲಾಸ್ ಅಲ್ಲಿ. ಸೊ ಲೀನಿಯರ್ ಆಗಿದೆ, ಓಕೆನಾ? ಯಾವುದು ಬಿಟ್ಟಿಲ್ಲ ನಾನು, ಇದೆಲ್ಲ ಆಗಿದೆ ನೋಡಿ. ಜಾಡ್ ಅಂಕೆ ಕನ್ಫರ್ಮ್ ಆಗಿದೆ, ಇದು ಆಗಿಲ್ಲ. ದ ಕ್ಲಾಸ್ ಈಕ್ವೇಶನ್ ಫಾರ್ ದ ಸಿಮೆಟ್ರಿಕ್ ಗ್ರೂಪ್ S3 ಏನಾಗುತ್ತೆ ಅಂದ್ರೆ ಕೊಟ್ಟಿದ್ದಾರೆ. ಓಕೆ, ಪಾರ್ಟೇಷನ್ ಆಫ್ 3 ಅಲ್ವಾ ಅದು, ಬರೋ ಕಾಂಜುಗಸಿ ಕ್ಲಾಸಸ್ ನೋಡಿ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದಾರಲ್ವಾ, ಇವು ಕಾಂಜುಗಸಿ ಕ್ಲಾಸಸ್ ಅಂತ. ಇವು ಅಂದ್ರೆ 2 ಇದೆ, ಫಸ್ಟ್ ಆಪ್ಷನ್ ಅಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ ಅಂತ. ಸೊ ಪಾರ್ಟೇಷನ್ ಆಫ್ 3 ಏನಾಗ್ಬಿಡುತ್ತೆ? ಸೊ ಪಾರ್ಟೇಷನ್ ಆಫ್ 3 ಬರ್ತಿದೆ ಅಂತಂದ್ರೆ ಕಾಂಜುಗೇಷನ್ ಕ್ಲಾಸ್ ಯಾವ್ದು ಆಗ್ಬಿಡುತ್ತೆ ಈಗ? ಸಾರಿ, ಕ್ಲಾಸ್ ಈಕ್ವೇಶನ್ ಆಪ್ಷನ್ ಎ. 2 3 ಕಾಂಜುಗೇಷನ್ ಕ್ಲಾಸ್ ಇದೆ ನೋಡಿ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇಲ್ಲಿ 2 ಇದಾವೆ ಕಾಂಜುಗೇಷನ್ ಕ್ಲಾಸ್, ಇಲ್ಲಿ 2 ಇದೆ, ಇಲ್ಲಿ 4 ಇದೆ ಅಲ್ವಾ? ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನೋಡಿ, S3 ಕೊಟ್ಟಿದಾರಲ್ವಾ, S3 ಇದೆ. ಈಗ 3 ಏನಂತ ಬರೀಬಹುದು, ಪಾರ್ಟಿಷನ್ 3 ಬರೀಬಹುದು, 2 + 1 1 + 1 + 1 ಅಂತ ಬರೀಬಹುದು, ಓಕೆನಾ? ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 ಎಷ್ಟಿರ್ತವೆ ಹೇಳಿ ನೋಡೋಣ. 1 ಹೆಂಗಿರುತ್ತೆ? SN ಕೊಟ್ಟಾಗ ನಿಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನೇನು ಬರ್ತದೆ ಅವತ್ತು ನಿಮ್ಗೆ ಹೇಳಿದೀನಿ. ಏನ್ ಬರುತ್ತೆ ಹೇಳಿ? n ಫ್ಯಾಕ್ಟೋರಿಯಲ್
ಇದೆ ಅಲ್ವಾ? n ಫ್ಯಾಕ್ಟೋರಿಯಲ್ ಬೈ n ಅಂತ ಹೇಳಿದೀನಿ ನಿಮ್ಗೆ. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಹೇಳಿ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 3 6 by 3 6 by 3 2 that is 3 into 2 by 3 which get cancel 2 ಬರ್ತಿದೆ ನೋಡಿ. ಓಕೆನಾ? ನೆಕ್ಸ್ಟ್ Yes, ಇವಾಗ sir. 2 ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಈಕ್ವಲ್ ಟು, ಅಂದ್ರೆ ಎಲ್ಸಿಎಂ ಮಾಡ್ಬೇಕು ನೀವು. ಇಲ್ಲಿ ಎಲ್ಸಿಎಂ ಮಾಡಿದ್ರೆ 2 ಬರ್ತಿದೆ ಅಲ್ವಾ? ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಅಂತ. ಇಲ್ಲಿ ಯಾವ ತರ ಮಾಡ್ಬೇಕಾದ್ರೆ ಗೊತ್ತಿದೆಯಲ್ಲ ನಿಮಗೆ? 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಪವರ್ 1 ಇಂಟು 1 ಪವರ್ 1. ಇದನ್ನ ಫ್ಯಾಕ್ಟರೈಸ್ ಮಾಡಬೇಕು. 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಏನಾಗ್ಬಿಡುತ್ತೆ ಅವಾಗ? 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಆಗುತ್ತೆ. 2 ಗೆಟ್ ಕ್ಯಾನ್ಸಲ್ ಏನ್ ಬರ್ತಿದೆ? 3. 3. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 1 ಎಷ್ಟಿರುತ್ತೆ? ಓನ್ಲಿ 1 ಅಲ್ವಾ? Yes, sir. ಆಲ್ವೇಸ್ ಯಾವುದೇ ಗ್ರೂಪ್ ತಗೊಳ್ಳಿ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಓನ್ಲಿ 1 ಇರುತ್ತೆ. ಅದು ಯಾವುದು? ಐಡೆಂಟಿಟಿ ಎಲಿಮೆಂಟ್. ಸೊ ಏನಾಗ್ಬಿಡುತ್ತೆ? 1 ಆಗುತ್ತೆ. ಇದು ಸಮ್ ಮಾಡ್ಕೊಂಡ್ಬಿಡಿ ಇಷ್ಟೇ. 1 + 2 + 3 ಇದೇ ಕ್ಲಾಸ್ ಇಕ್ವೇಶನ್. ಕ್ಲಿಯರ್ ಇದು? Yes, sir. ಸೊ ಆರ್ಡರ್ ವೈಸ್ ಬರ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ 1 + 2 + 3. ಯಾಕಂದ್ರೆ ನಂಬರ್ ಆಫ್ ಕಾಂಜುಗೇಸಿ ಕ್ಲಾಸ್ ನಾವೇನ್ ಮಾಡ್ತೀವಿ? ಪಾರ್ಟಿಷನ್ ಆಫ್ n ಮಾಡ್ತೀವಿ. ಸೊ 1 + 2 + 3 ಮಾಡಿದ್ರೆ ಮುಗೀತು. ಅಥವಾ ಏನ್ ಮಾಡ್ಬೋದು? ಈಗ 3 ಇರುತ್ತಲ್ವಾ ಇಲ್ಲಿ, ಇದನ್ನ ಮಾಡೋ ಬದ್ಲಿ 3 ಏನಂತ ಬರೀತೀರಾ? ಫಸ್ಟ್ 3 ಅಂತ 3 ಬರೀತೀರಾ. 2 + 1 ಅಂತ 2 + ಬರೀತೀರಾ. 1 1 + 1 + 1. ಇದೇನಾಗ್ಬಿಡುತ್ತೆ? 1 ಆಗುತ್ತಾ? Yes, sir. ಇದು 2 ಆಗುತ್ತಾ? ಇದು 3 3 ಏನಾಗ್ಬಿಡುತ್ತೆ? 1 + 2 2 + + 3. ಕರೆಕ್ಟ್ ಇದೆ ಅಲ್ವಾ? Yes, sir. ಸರ್ ಹೇಳಿ. S4 ಅಂತ ತಗೊಂಡ್ರೆ ಡಿವೈಡ್ ಆಗಿಲ್ಲ ಅಂದ್ರೆ ಅದನ್ನ ಪಾರ್ಟಿಷನ್ ಮಾಡಿ ಬರ್ಕೋಬೇಕಾಗುತ್ತೆ ಸರ್. ಅದು ಹೇಗೆ ಬರ್ಕೋದು ಗೊತ್ತಾಗಲ್ಲ ಸರ್. S4 ಎಸ್ S4 ಏನ್ ಬರುತ್ತೆ ಹೇಳಿ? 4 ಬರುತ್ತೆ. 4 3 + 1 ಹಾ 2 + 2 2 + 1 + 1 1 + 1 + 1 + 1 2 + 2 5 + ಬರುತ್ತೆ. 2 + 1 ನೆಕ್ಸ್ಟ್ 1 + 1 + 1 + 1 + 1 + 1 + 1. ನಂಬರ್ ಆಫ್ ಎಲ್ಲಿ ಬರ್ತಿದೆ ನೋಡಿ? 1 2 3 4 5 ಬರ್ತಿದೆ. ಸೊ 5 ಬರುತ್ತೆ ಅಷ್ಟೇ. ಓಕೆನಾ? ಸೊ 5 ಕಾಂಜುಗೇಸಿ ಕ್ಲಾಸ್ ಬರುತ್ತೆ. ಸರ್ ಅಂದ್ರೆ ಇದು ಅಡಿಷನಲ್ ಬರಿತಿರ್ತೀವಲ್ಲ ಸರ್. 1 + 2 + 2 + 3 + ಅದು 4. ಮಾಡ್ಲೇಬೇಕಾಗುತ್ತೆ. ಎಲಿಮೆಂಟ್ಸ್ ಮಾಡಿ ಅಷ್ಟೇ. ಓಕೆನಾ? ಸೊ ಎಲಿಮೆಂಟ್ಸ್ ಆಫ್ ಆರ್ಡರ್ ಏನ್ ಬರುತ್ತೆ ನೋಡಿ. ಸರ್ ಕ್ಲಾಸ್ ಇಕ್ವೇಶನ್ ಆಫ್ ಎ ಡಸ್ ನಾಟ್ ಆರ್ಡರ್ ಆಫ್ ಎ ಆಗಲಿಲ್ಲ ಅಂದ್ರೆ ಸರ್ ಎಲಿಮೆಂಟ್ಸ್ ಸೆಪರೇಟ್ ಆಗಿ ಬರ್ತಿಲ್ಲ ಸರ್. ಅಲ್ಲಿ ಹೇಗೆ ಬರ್ಕೋದು ಗೊತ್ತಿಲ್ಲ ಸರ್. ಅಂದ್ರೆ CL ಆಫ್ ಎ ಆಲ್ವೇಸ್ ಡಿವೈಡ್ಸ್ ಆರ್ಡರ್ ಆಫ್ ಎ ಗ್ರೂಪ್ ಆಗ್ಬೇಕಲ್ಲ ಸರ್ ಅದು. ಹಾ ಹೌದು. ಸರ್ ಕೆಲವೊಂದಲ್ಲಿ ಡಿವೈಡ್ ಆಗಲ್ಲ ಸರ್. ಇಲ್ಲ, ಡಿವೈಡ್ ಆಗ್ಲಿಲ್ಲ ಅಂದ್ರೆ ಮುಗೀತು, ಕತೆ ಮುಗೀತು ಅಂತ. ಆಗಲ್ಲ ಅಂತ, ಕ್ಲಾಸ್ ಈಕ್ವೇಶನ್ ಆಗಲ್ಲ ಅಂತ. ಓಕೆನಾ? ಸೊ ಆರ್ಡರ್ ಆಫ್ ಕಾಂಜುಗೇಸಿ ಕ್ಲಾಸ್ ಇದೆ ನೋಡಿ. ಎಲಿಮೆಂಟ್ ಆಲ್ವೇಸ್ ಡಿವೈಡ್ಸ್ ಆರ್ಡರ್ ಆಫ್ G. ಓಕೆನಾ? ಬೇಕಾದ್ರೆ ಚೆಕ್ ಮಾಡಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 4 ಮಾಡಿ, 3 ಮಾಡಿ, 2 ಬರುತ್ತೆ, 1 ಬರುತ್ತೆ. ಓಕೆನಾ? ಸೊ 5 ಕಾಂಜುಗೇಸಿ ಕ್ಲಾಸ್ ಇದೆ ನೋಡಿ. ಡಿವೈಡ್ ಮಾಡುತ್ತೆ ನೋಡಿ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಅದು ಕೂಡ ನೀವು ಹೇಳ್ಬೋದು ಯಾವ ತರ ಅಂದ್ರೆ, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಇದು ಸೊ 5 ಡಿವೈಡ್ ಮಾಡುತ್ತೆ 6 ಅನ್ನ? No, sir. ಸೊ ಆಪ್ಷನ್ ಸಿ ಆಗಲ್ಲ. ಇಲ್ಲಿ ನೋಡಿ 3 ಡಿವೈಡ್ ಮಾಡ್ತಿದೆ, ಇಲ್ಲಿ 2 ಡಿವೈಡ್ 1 ಮಾಡ್ತಿದೆ. / 6 2 / 6 3 / 6. ಅಂದ್ರೆ ಡಿಸ್ಕಾರ್ಡ್ ಮಾಡೋದಕ್ಕೆ ಯೂಸ್ ಮಾಡ್ಬೇಕಷ್ಟೇ. ಸೊ ಆಪ್ಷನ್ ಸಿ ಕ್ಲಿಯರ್ ಡಿಸ್ಕಾರ್ಡ್ ಆಯ್ತು. ಓಕೆನಾ? Yes, sir. ಸೊ ಏನೋ ಮಿಸ್ಟೇಕ್ ಮಾಡಿರ್ತೀರಾ ನೋಡಿ ಸರ್. ನೀವು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡ್ಕೊಂಡು ರಿಸಲ್ಟ್ ಆಗಲ್ಲ ಅಂತ ಅನ್ಕೊಂಡಿರ್ತೀರಾ. ಸೊ ನಾವು ಮಾಡೋದೇ ಮಿಸ್ಟೇಕ್ ಏನಂದ್ರೆ ನೋಡಿ, ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ತಗೊಂಡು ಹೋಗ್ತಿರ್ತೀವಲ್ವಾ. ಸೊ ಅಲ್ಲಿ ಮಿಸ್ಟೇಕ್ ಆಗ್ತಿರುತ್ತೆ. ಅದು ಹೆಂಗ್ ವರ್ಕ್ ಮಾಡ್ಬೇಕಂತ ಗೊತ್ತಿರಲ್ಲ ಅಷ್ಟೇ ಪರ್ಫೆಕ್ಟ್ ಆಗಿ. ಸೊ ರಿಯಲೈಸ್ ಆಗುತ್ತೆ ಓದ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗ್ತಾವೆ ಅಷ್ಟೇ.
ಇಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದಾರಲ್ವಾ. ಸೊ ರಿಯಲ್ ಕಂಟಿನ್ಯೂಸ್ ಫಂಕ್ಷನ್ ಆನೆ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಓಕೆ, ನಾನು ಏನ್ ಮಾಡ್ತೀನಿ ಇವಾಗ x = r ತಗೊಳ್ತೀನಿ. ಸುಮ್ಮನೆ ಸಿಂಪಲ್ ಅಲ್ವಾ ಇದು, ಎಲ್ಲದಕ್ಕೂ ವರ್ಡ್ ಆಗ್ಬೇಕು. ಸೊ ಇವಾಗ ಏನ್ ಕೊಟ್ಟಿದ್ದಾರೆ ಅವರು, ರಿಯಲ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ. ಎಸ್ ಸರ್. f(x) ಏನ್ ತಗೊಳ್ತೀರಾ ನೀವು, x² ತಗೊಳ್ತೀರಾ ಅನ್ಕೊಳ್ಳಿ. ಏನ್ ಬರುತ್ತೆ 0 ಸಿಗಕ್ಕೆ, 0 ಬರುತ್ತಲ್ವಾ. ಎಸ್ ಸರ್. ಸೆಟ್ ಆಫ್ ಆಲ್ 0 ಏನ್ ಬರ್ತಿದೆ ನಮಗೆ ಅಲ್ಲಿ, ಇದಕ್ಕೆ ಸಿಂಗಲ್ಟನ್ 0. ಸಿಂಗಲ್ಟನ್ 0 ಬರ್ತಿದೆ. ಎಷ್ಟು ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಎಂಟಿನಾ. ಎಸ್ ಎಂಟಿ ಸೆಟ್ ಈ ಸಬ್ಸೆಟ್ ಆಫ್ ಎಸ್. ಎಸ್ ಸರ್. ಎಷ್ಟು ಡ್ಯಾಶ್ ಏನಾಗ್ಬಿಡುತ್ತೆ ಹಂಗಾರೆ, ಎಸ್ ಏನಾಗುತ್ತೆ ಹೇಳಿ, ಕ್ಲೋಸ್. ಕ್ಲೋಸ್ಡ್ ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ. ಎಸ್ ಸರ್. ಬಟ್ ಅವ್ನು ಹೇಳ್ತಿದ್ದಾನೆ ಕ್ಲೋಸ್ಡ್ ಇನ್ ಆರ್ ಅಂತ ಕೊಟ್ಬಿಟ್ಟಲ್ವಾ. ಕ್ಲೋಸ್ಡ್ ಇನ್ ಎಕ್ಸ್. ಅಲ್ಲ, ಈಗ ಎಕ್ಸಿಗೆ ನಾವು ಸಿ ತಗೋಬೋದಲ್ಲ, ಎಸ್ ಸರ್. ಅದು ಎಲ್ಲಾದ್ರೂ ಲೋಡ್ ಆಗ್ತಿದೆ ಅಲ್ವಾ ಇದು. ಎಸ್ ಸರ್. ಸೊ ಆಪ್ಷನ್ ಎ ಇದೆ ನೋಡಿ, ಓನ್ಲಿ ಅಂದ್ರೆ ಈಗ ಕೊಡಂಗಿಲ್ಲ. ಓಕೆ, ಎಕ್ಸ್ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಎಕ್ಸ್ ಅಲ್ಲಿ ಮಾತಾಡ್ಬೇಕಷ್ಟೇ. ಈಗ ಎಕ್ಸ್ ಇದೆ ಅಲ್ವಾ ಇಲ್ಲಿ, ಎಕ್ಸ್ ಅಲ್ಲಿ ಮಾತಾಡಬೇಕಾಗುತ್ತೆ. ಸೊ ಆಪ್ಷನ್ ಬಿ, ಕ್ಲೋಸ್ಡ್ ಇನ್ ಎಕ್ಸ್. ನೈದರ್ ಓಪನ್ ನಾಟ್ ಕ್ಲೋಸ್ಡ್ ಇನ್ ಎಕ್ಸ್ ಅಂತಿದೆ. ಈ ಆಪ್ಷನ್ ಸಿ ಆಪ್ಷನ್ ಡಿ ಬಿಟ್ಬಿಡಿ. ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಇದೆ ನೋಡಿ ಆನ್ಸರ್ ಅಷ್ಟೇ. ಇದೆಯಲ್ಲ, ಇದು Γ(1/2) √π/2 ಅಲ್ವಾ. ರೂಟ್ ಪೈ ಅಂತ ಹೇಳಿದ್ರು ಸರ್ ಕ್ಲಾಸಲ್ಲಿ, ರೂಟ್ ಪೈ. ಇಲ್ಲ, √π ಮಾಡ್ಸೇ ಇಲ್ಲ ಅಲ್ಲ, ಅದು ಅಲ್ಲಿ ಕೊಟ್ಟಿಲ್ಲ, ಜಸ್ಟ್ Γ(1/2) ಕೊಟ್ಟಿದ್ರಲ್ಲಿ. Gamma of 1/2 is root pi sir. √π ಕನ್ಫ್ಯೂಸ್ ಆಗ್ತಿದೆ ಇದು. ಓಕೆನಾ. ಬಲ್ವಾನಲ್ಲಿ ಇದೆ ಏನ್ರಿ ಸರ್ ಇದು ನೋಟ್ಸ್? ಬಲ್ವಾನ್ ಅಲ್ಲಿ ಇಲ್ಲ ಮ್ಯಾಮ್, ಇದು ಸ್ವಲ್ಪ ಅಂದ್ರೆ ಅಲ್ಲಿ ಸಿಲೆಬಸ್ ಅಲ್ಲಿ ಇದೆ ಇದು. ರಿಯಲ್ ಸರ್ ಅಂತಂದ್ರೆ ಇದು ಫುಲ್ ಆಕ್ಚುಲಿ ಬರುತ್ತೆ. ನಿನ್ನೆ ಮಾಡಿದ್ರು ಸರ್ ಹೌದಾ. ಗಾಮಾ ಫಂಕ್ಷನ್ ಬೀಟಾ ಫಂಕ್ಷನ್. ಎಸ್ ಓಕೆ. ನೋಟ್ಸ್ ಸೆಂಡ್ ಮಾಡಿದ್ರೆ ಒಳ್ಳೇದು. ಸರ್ಗೆ ಮೆಸೇಜ್ ಹಾಕಿದ್ದೀವಿ ಸರ್, ಬಟ್ ಇನ್ನ ಓಕೆ. ಅಲ್ಲ, ರಿಯಲ್ ಅಂದ್ರೆ ಫುಲ್ ಬಂದ್ಬಿಡುತ್ತೆ ಅದು, ಹೆಂಗ್ ಬೇಕಾದ್ರೆ ಕೇಳ್ಬೋದು ಅವ್ರು. ಅದಕ್ಕೆ ಇಲ್ಲ ಅಂದ್ರೆ ಇಂಟಿಗ್ರೇಷನ್ ಕೊಟ್ಬಿಟ್ಟಿದ್ದಾರೆ ಕೆಲವೊಂದು ಇಲ್ಲಿ ಅಲ್ವಾ. ಎಸ್ ಸರ್. ಅಷ್ಟೇ ಇರ್ತವೆ. ಈಗ ರೀಸೆಂಟ್ಲಿ ಏನು ಇಂಟಿಗ್ರೇಷನ್ ಏನು ಜಾಸ್ತಿ ಹೋಗಿಲ್ಲ ಅವರು, ರೀಸೆಂಟ್ಲಿ ಅವಾಗೆಲ್ಲ ಜಾಸ್ತಿ ಹೋಗಿದ್ದಾರೆ. ಸೊ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ. ಓಕೆ ನೋಡಿ, 2018 ಕ್ವಶನ್ ಪೇಪರ್ ಇದೆ ಅಲ್ವಾ, ಎಸ್ ಸರ್. 2020. ಓಕೆನಾ, ಇವೆರಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀವು. ಓಕೆನಾ. ಸೊ ಏನಾದ್ರು ಡೌಟ್ಸ್ ಬಂದ್ರೆ ಗ್ರೂಪಲ್ಲಿ ಕೇಳಿ. ಆಮೇಲೆ ಯಾವ್ದು ಡೌಟ್ಸ್ ಬಂದಿದೆಯಲ್ವ ಒಂದು ಕ್ವಶನ್ ನೀವು ಅದನ್ನ ಅಲ್ಲಿ ಹಾಕಿರಿ, ಸಂಡೇ ನಾನು ಡಿಸ್ಕಸ್ ಮಾಡ್ಕೊಡ್ತೀನಿ. ಓಕೆನಾ. ಯಾವುದು ಡಿಫಿಕಲ್ಟ್ ಇದೆ, ತುಂಬಾ ಡಿಫಿಕಲ್ಟು, ಅದು ಓನ್ಲಿ ಸಂಡೇ. ಓಕೆನಾ. ಎಸ್ ಸರ್. ಸೊ ಇನ್ನು ಮುಂದೆ ಓದ್ಕೊಳ್ಳಿ, ನಮ್ದೆಲ್ಲ ಕ್ಲಾಸ್ ಮುಗೀತು ಇಲ್ಲಿಗೆ. ಓಕೆನಾ. ಸೊ ಏನಿದ್ರು ನೀವು ಓದ್ಬೇಕಷ್ಟೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು 14 ಕ್ಲಾಸ್ ಆಗಿದೆ ನೋಡಿ ಆಲ್ರೆಡಿ. ಓಕೆನಾ, 14 ಕ್ಲಾಸ್ ತೊಗೊಂಡಿದ್ದೀನಿ ನಾನು. ಸೊ ಇನ್ನು 2 ಇವಿದಾವೆ ಅಷ್ಟೇ ಕ್ವಶನ್ ಪೇಪರು, ಅದನ್ನ ನೀವು ಮಾಡಿ. ಅಂದ್ರೆ ಇದೇ ಕ್ವಶನ್ಸ್ ಅಲ್ಲಿ ಮತ್ತೆ ರಿಪೀಟ್ ಆಗಿದೆ ಅಷ್ಟೇ. ಓಕೆನಾ, ಇವನ್ನ ಫಸ್ಟ್ ನೋಡಿ ಸಾಲ್ವ್ ಮಾಡಿ. ಸೊ ಇಂಪ್ರೂವ್ಮೆಂಟ್ ಆಗ್ತಿರಲ್ವ ನೀವು, ಅವಾಗ ಏನ್ ಮಾಡ್ತೀರಾ ಹೇಳಿ, ಆ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿ. ತುಂಬಾ ಡಿಫಿಕಲ್ಟ್ ಅಂತ ಅನ್ಸಿದ್ರೆ ಓಕೆನಾ ಶೇರ್ ಮಾಡಿ. ಸೊ ಮತ್ತೆ ಸಂಡೇ ಕ್ಲಾಸ್ ತಗೊಂಡು ಅವನ್ನ ಸಾಲ್ವ್ ಮಾಡ್ಕೊಡ್ತೀನಿ. ಕ್ಲಿಯರ್ ಇದು? ಓಕೆ ಸರ್. ಹಾ, ನೀವು ಸಾಲ್ವ್ ಮಾಡ್ಬೇಕು, ಇನ್ನು ಮುಗಿದ್ ನಮ್ ಕೆಲಸ. ನಿಮ್ ಕೆಲಸ ಏನಿದ್ರೆ ಇವಾಗ. ಓಕೆನಾ. ಎಸ್ ಸರ್. ಸೊ ಟೊಪಾಲಜಿ ಅಷ್ಟು ಮಾಡಿ, ಏನ್ ಹೇಳಿ, ಎಲ್ಲಾ ಕ್ವಶನ್ ಪೇಪರ್ ಇದೆ ಅಲ್ವಾ, ಅದೆಲ್ಲ ಒಂದ್ ಕಡೆ ಪಾಯಿಂಟ್ಸ್ ಮಾಡ್ಕೊಂಬಿಡಿ ಅಷ್ಟೇ. ಪಾಯಿಂಟ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವೊಂದು ಶೇರ್ ಮಾಡಿದ್ನಲ್ಲ, ಅವನ್ನೆಲ್ಲ ಸ್ವಲ್ಪ ಕಂಠಪಾಠ ಮಾಡ್ಬೇಕಾಗತ್ತೆ ಎಕ್ಸಾಮ್ ಮುಗಿಯೋ ತನಕ.
ಓಕೆ ಮ್ಯಾಮ್, ಆಯ್ತು. ಯಾವ್ದಾರ ಡಿಫಿಕಲ್ಟ್ ಆಗಿದ್ರೆ ಓಕೆನಾ, 2018 2020 ಡಿಫಿಕಲ್ಟ್ ಯಾವ್ದಾರ ಇದ್ರೆ ಓಕೆ. ಸೊ ನೋಟ್ ಮಾಡ್ಬಿಟ್ಟು ಅಲ್ಲಿ ಶೇರ್ ಮಾಡಿ. ಸಂಡೇ ಕ್ಲಾಸ್ ತಗೊಳ್ತೀನಿ ನಾನು, ಓಕೆನಾ. ಓಕೆ ಸರ್. ಸಂಡೇ ಪೂರ್ತಿ ಮುಗಿಸ್ತೀನಿ ನಾನು, ಒಂದು 2 hour ತಗೊಂಡು ನಿಮ್ದು ಯಾವ ಡೌಟ್ಸ್ ಇದಾವಲ್ವಾ, ಡಿಫಿಕಲ್ಟ್ ಯಾವ್ದು ಅನ್ಸುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಕರೆಕ್ಟಾಗಿ ಓದಿ, ಓಕೆನಾ. ಇನ್ನಿರೋದು ಎಷ್ಟು 15 days ಇದೆ ಅಷ್ಟೇ ಮ್ಯಾಕ್ಸಿಮಮ್. ಸೊ ಎಲ್ಲರೂ ಒಳ್ಳೇದಾಗಲಿ, ಓಕೆನಾ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು Thank you, sir. Thank you. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. Thank you, sir.